ಅರ್ಲಿಕಟ್ಟೆಯ ಇನ್ನೊಂದು ವಿಶಿಷ್ಟ ಎಪಿಸೋಡಿಗೆ ಸುಸ್ವಾಗತ. ನಮ್ ಜೊತೆಗೆ ಇರೋದು ಇವಾಗ ಕಂಟೆಂಟ್ ಕಿಂಗ್ ಪುನೀತ್ BA. ಇವ್ರ ವಿಡಿಯೋಸ್ ನೀವು ನೋಡಿರ್ತೀರಾ. ಅಂಕಲ್ ಆಗಿ ಬಂದಿದ್ದಾರೆ, ಆಮೇಲೆ ವರ್ಕಿಂಗ್ ಫ್ರಮ್ ಹೋಮ್ ಹೊಸ ಗಂಡನಾಗಿ ಬಂದಿದ್ದಾರೆ. ಪುನೀತ್ BA ನಮ್ಗೆ ತುಂಬಾ ವರ್ಷಗಳಿಂದ ಪರಿಚಯ. ಪುನೀತ್ ನಮ್ಗೆ ಫಸ್ಟ್ ಮಿನಿಮಲ್ ಪೋಸ್ಟರ್ಸ್ ಮಾಡಿ, ಆಮೇಲೆ ಅವ್ರ ಫೇಸ್ಬುಕ್ ಪೋಸ್ಟ್ಗಳು ತುಂಬಾ ಯುನೀಕ್ ಆಗಿ ಒಂದು ಹೊಸ ಪರ್ಸ್ಪೆಕ್ಟಿವ್ಗಳನ್ನ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಅವ್ರ ಫಾಲೋವರ್ಸ್ ಕೂಡ ಹೆಚ್ಚಾಗ್ತಾ ಇದ್ರು. ಅದಾದ್ಮೇಲೆ ಅವ್ರೊಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ಅವತಾರಗಳನ್ನ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎತ್ತಿದ್ದಾರೆ. ಅವರ ಅವತಾರಗಳನ್ನ ನಾವು ಬಿಡಿಯಾಗಿ ಅವ್ರು ನಮ್ ಜೊತೆ ಹಂಚ್ಕೊಳಕ್ಕೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಫಸ್ಟಿಗೆ ನಿಮ್ಮ ಅವತಾರಗಳಲ್ಲಿ ಬಾಲಲೀಲೆಗೆ ಹೋಗೋಣ. ಫಸ್ಟ್ ನಿಮ್ಮ ಅವತಾರಗಳಲ್ಲಿ ಬಾಲಲೀಲೆಗೆ ಹೋಗೋಣ. ಫಸ್ಟ್ ನಿಮ್ಗೆ ನೀವು ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ರ, ಯಾವ ತರ ಪರ್ಫಾರ್ಮೆನ್ಸಸ್ ಮಾಡಿದ್ರಿ? I mean, of course, to start off, first of all, I mean, I would be lying if I say I didn't feel happy about whatever you're saying about me. And it looks, huge. But then, honestly speaking, ನನಗೆ I am still that ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾರ ಹುಡುಗ. ಅಂದ್ರೆ ನಾನು if I have to imagine, I mean, picturize myself, it's more of this ಸೈಕಲ್ ಹೊಡೆದು I'm waiting for that one point where I can stop my cycle, ನಿಲ್ಲಿಸ್ಬಿಟ್ಟು ಗೋಡೆ ಮೇಲೆ ಒಂದು ಪೋಸ್ಟರ್ ಅಂಟಿಸಿ ನೋಡಿ ನಗತರದ್ದು ಯಾವುದೋ ಒಂದು ಮೊಮೆಂಟ್ ಇನ್ನ ಬಂದಿಲ್ಲ. I'm in this journey of experimenting and cycling and looking at a few things around. But if you have to ask me about when did all this start, I think it all started right from my house. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದನೂ ನಾನು ಮನೆಯಲ್ಲಿ ಏನೇನೋ ನಮ್ಮ ಅಕ್ಕಂದು ಯಾವುದೋ ದುಪ್ಪಟ್ಟ ಇದ್ರೆ ಅದನ್ನ ತಗೊಂಡು ರ್ಯಾಂಪ್ ವಾಕ್ ಮಾಡ್ತಾ ಇದ್ದೆ. ಅಂಡ್ I used to do a lot of mono acts. ಆಮೇಲೆ ಪ್ಲೇ ಹೋಮ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ಮೋಸ್ಟ್ ಆಫ್ ಮೈ the creative journey started off too early. ತುಂಬಾ ಚಿಕ್ಕ ವಯಸ್ಸಿನಿಂದನೂ ಮಾಡ್ತಾ ಬರ್ತಾ ಇದ್ದೆ. ಅಂಡ್ ಐ ಬೀನ್ ಆಲ್ವೇಸ್ ದಟ್ ಆಕ್ಟಿವ್ ಕಿಡ್ ಇನ್ ಸ್ಕೂಲ್. ಕಾಂಪಿಟೇಷನ್ಸ್ ಇವೆಂಟ್ಸ್ ಬಂದಿದ ತಕ್ಷಣ ಪ್ರಿನ್ಸಿಪಲ್ ರೂಮಲ್ಲಿ ಯಾರು ಇರ್ತಾರೆ ಅಂದ್ರೆ ನಾನು ಇರ್ತಾ ಇದ್ದೆ. ಅಂದ್ರೆ ಒಂದು 5-6 ಜನ ಕರೆದ್ರೆ ಪ್ರಿನ್ಸಿಪಲ್ ಈ ತರ ಬರ್ತಾ ಇದೆ, ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದೆ ಅಥವಾ ಒಂದು ಸ್ಕೂಲ್ ಡೇ ಇದೆ ಅಂತ ಏನ ಕರೆದ್ರೆ ಒಂದು 5-6 ಜನನ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಬೀನ್ ದೇರ್. ಸೊ ಆ ತರದ್ದು. ಸೊ ದ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿ ಚಪಾಳೆ ತಟ್ಟಿ ನಕ್ಕಿದ್ದು ನಿಮ್ಗೆ ಏನಾದ್ರು ಇನ್ಸಿಡೆಂಟ್ ನೆನಪಿದ್ಯಾ? ನನಗ್ ನೆನಪಿರೋ ಪ್ರಕಾರ ಅಫ್ಕೋರ್ಸ್ ಅಂದ್ರೆ ಮೋಸ್ಟ್ಲಿ ಮನೇಲೆ ದೇ ವುಡ್ ಅಪ್ರಿಶಿಯೇಟ್ ಮಿ ಅ ಲಾಟ್. ಅಂದ್ರೆ ಆ ಪುಷ್ ವಾಸ್ ಎಟ್ ಮೈ ಹೌಸ್, ಮನೆಯಲ್ಲಿ ಏನೇನೋ ಮಾಡ್ತಾ ಇದ್ದಾಗ. ಬಟ್ ದೆನ್ ಐ ಥಿಂಕ್ ಇಫ್ ಐ ರಿಕಲೆಕ್ಟ್ ಗೋಯಿಂಗ್ ಬೈ ಪಿಕ್ಚರ್ಸ್ ದಟ್ ಐವ್ ಸೀನ್ ಇನ್ ಫೋಟೋ ಆಲ್ಬಮ್ಸ್, ನಮ್ಮ ಅಪ್ಪ ಅಮ್ಮ ತೆಗೆದು ಇಟ್ಟಿರೋ ಫೋಟೋ ಆಲ್ಬಮ್ಗಳನ್ನ ಇರೋ ನೆನಪು ಪ್ರಕಾರ ಐ ಥಿಂಕ್ ಐ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆಫ್ ಇದು ಇಮ್ಮಡಿ ಪುಲಕೇಶಿ ಅವರ ಒಂದು ಮೋನೋ ಆಕ್ಟ್ ಏನೋ ಮಾಡಿದ್ದೆ ನಾನು ಪ್ಲೇ ಹೋಮ್ ಅಲ್ಲಿ. ಅಥವಾ ಆಮೇಲೆ ಅದಾದ್ಮೇಲೆ ಭೀಮಾ. ಐ ಮೀನ್ ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ದ ಟೈಮ್ ಲೈನ್. ಬಟ್ ಈ 2 ಕ್ಯಾರೆಕ್ಟರ್ಗಳ ಟೈಮಲ್ಲಿ ದಟ್ ವಾಸ್ ಮೈ ಅಫಿಷಿಯಲ್ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ, ವೇರ್ ಪೀಪಲ್ ಕ್ಲಾಪ್ಡ್. ನನಗೆ ಆ ಇವೆಂಟ್ ಬಗ್ಗೆ ಎಲ್ಲ ತುಂಬಾ ನೆನಪಿಲ್ಲ, ಬಟ್ ಐ ರಿಮೆಂಬರ್ ಕಾಸ್ಟ್ಯೂಮ್ ಹಾಕೊಂಡಿದ್ದು, ಎಡವು ಬಿದ್ದಿದ್ದು ಅವತ್ತು. ಆಮೇಲೆ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಟ್ ಡೇ ಚೂರ್ ನೆನಪಿದೆ. ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್ ಪ್ಲೇಸ್. ಸೊ ಇವಾಗ ಐ ಮೀನ್ ಇಸ್ ಇಟ್ ಫೇರ್ ಟು ಮೇಕ್ ಅನ್ ಅಸಂಪ್ಷನ್ ದಟ್ ಯು ಹ್ಯಾವ್, ಅಂದ್ರೆ ಯು ಆಲ್ವೇಸ್ ಬೀನ್ ಗುಡ್ ಇನ್ ಅಕಾಡೆಮಿಕ್ಸ್ ಅಲ್ವಾ? ಅಂದ್ರೆ ಓದು ಬರಹ ಮಾಡೋದಾಗ್ಲಿ ಅಥವಾ ಪೇಂಟಿಂಗ್ ಮಾಡೋದಾಗ್ಲಿ ಅಥವಾ ಈ ಆಕ್ಟಿಂಗ್ ಎಕ್ಸೆಟ್ರಾ ಮಾಡೋದ್ರಲ್ಲಿ ಐ ಥಿಂಕ್ ಯು ಆರ್ ಆಲ್ ಈಕ್ವಲಿ ವೆಲ್ ವರ್ಸ್ಡ್. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ ಲೈಫ್ ಯಾವ್ದ್ರ ಮೇಲಾದ್ರೂ ಹೆಚ್ಚು ಜಾಸ್ತಿ ಒಲವಿದ್ದು ಯು ವಾಂಟೆಡ್ ಟು ಪರ್ಸೂ ದಟ್ ನಾನು ಚಿಕ್ಕವನಾಗಿರ್ಬೇಕಾದ್ರೆ ಪೇಂಟರ್ ಆಗ್ತೀನಿ ಅಥವಾ ಆಕ್ಟರ್ ಆಗ್ತೀನಿ, ಆತರ ಏನಾದ್ರು ಒಂದು ಸ್ಟ್ರಾಂಗ್ ಎಮೋಷನ್ ಇತ್ತ? ಅಥವಾ ಎಲ್ಲರದ್ರಲ್ಲೂ ಚೆನ್ನಾಗಿ ಮಾಡ್ತಾ ಇರ್ತೀನಿ, ಮಾಡ್ತಾ ಹೋಗೋಣ ಅಂತ ಅನ್ಕೊಂಡ್ರ? ಹಿಂಗೆ ಅದು ಹೌ ಡು ಯು ಡಿಸ್ಕ್ರೈಬ್ ನಿಮ್ ಚೈಲ್ಡ್ಹುಡ್ ಆಂಬಿಷನ್ಸ್ ಏನೇನಿದ್ವು? ನನಗೆ ಐ ಮೀನ್ ಇವತ್ತು ವೆನ್ ಸಂಬಡಿ ಆಸ್ಕ್ಸ್ ಮೀ ಹೌ ಡಿಡ್ ಯು ಬ್ಯಾಲೆನ್ಸ್ ಆಲ್ ದಟ್, ಇವತ್ತು ಆ ಥಾಟ್ ಬರುತ್ತೆ. ಬಟ್ ಆಸ್ ಅ ಕಿಡ್ ನನಗೆ ಯಾವತ್ತೂ ಅದು 2 ಸಪ್ರೇಟ್ ಟ್ರ್ಯಾಕ್, ಕೀಪಿಂಗ್ ಮೈ 2 legs ಇನ್ 2 different boards ಆ ಥರದ್ದೆಲ್ಲ ಅನ್ನಿಸ್ತಾನೆ ಇರಲಿಲ್ಲ ನನಗೆ. ಇಟ್ ವಾಸ್ ವೆರಿ ನ್ಯಾಚುರಲಿ ಕಮಿಂಗ್ ಟು ಮೀ. ಅಂದ್ರೆ ಇಟ್ ವಾಸ್ ಗೋಯಿಂಗ್ ವಿತ್ ದ ಫ್ಲೋ. ಐ ಯೂಸ್ ಟು ಕೀಪ್ ಅಪ್ with my academics, also be part of all these events. So the cultural side of me, which was into the children's theater troupe. Andre nan
when I was in 5th standard ಅನ್ಸುತ್ತೆ. I got into a children's theatre troupe called Bimba, and ಅಲ್ಲಿ there was a lot of things that I used to do. ಅಂದ್ರೆ right from scripting, act ಮಾಡ್ತಾ ಇದ್ದೆ ನಾನು, ಡೈರೆಕ್ಷನ್ ಅಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದೆ, ಏನೋ ಹಾಡ್ ಬರೀತಾ ಇದ್ದೆ ಸಣ್ಣದು, ಪಪೆಟ್ ಶೋಗೆ ಏನೋ ಸ್ಕ್ರಿಪ್ಟ್ ಬರೀತಾ ಇದ್ದೆ. ಸೊ there used to be a lot of such activities that would happen in parallel. ಸೊ ನನ್ಗೆ ಯಾವತ್ತೂ ಅದು ಇದು ಮತ್ತೆ ಅದು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಬಟ್ ಡೆಫಿನೆಟ್ಲಿ ಒಳಗಡೆ ನನಗೆ ದಿಸ್ ಕ್ರಿಯೇಟಿವ್ ಕಾಲಿಂಗ್ ವಾಸ್ ಅ ಲಿಟಲ್ ಸ್ಟ್ರಾಂಗರ್, which definitely was there right from my childhood. ಅಂದ್ರೆ ತುಂಬಾ ಇರ್ತಿತ್ತು. ಅಂಡ್ ಮಧ್ಯದಲ್ಲಿ ಸ್ವಲ್ಪ ಸ್ವಿಚ್ ಆಗ್ತಾ ಇದ್ದೆ. ಅಂದ್ರೆ ಐ ಆಲ್ವೇಸ್ ಬಿನ್ ದಿಸ್ ಕನ್ಫ್ಯೂಸ್ಡ್ ಪರ್ಸನ್. ಸೊ ಮಧ್ಯದಲ್ಲಿ ಸ್ವಿಚ್ ಆಗ್ತಿದ್ದೆ. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಐ ಥಿಂಕ್ ಡ್ಯೂರಿಂಗ್ 8th or 9th ಸಡನ್ ಆಗಿ ನಾನು ಒಬ್ಬ ದೊಡ್ಡ IT ಉದ್ಯಮಿ ಆಗ್ಬೇಕು, ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡ್ಬೇಕು, ಈ ತರದಲ್ಲಿ ಏನೋ ಲೋಗೋ ಎಲ್ಲ ಡಿಸೈನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅವಾಗ ನಾನು ಒಂದು ಕಂಪನಿ ಓಪನ್ ಮಾಡ್ಬೇಕು ಅಂತಲ್ಲ, ಗೊತ್ತಿಲ್ಲ, ಅದೇನೋ ಒಂದು 6-7 ತಿಂಗಳು ಇತ್ತಷ್ಟೇ ಆ ತರದ ಡ್ರೀಮ್ಸ್ ಅಲ್ಲ. ಆಮೇಲೆ ಐ ಡೋಂಟ್ ನೋ ವೈ ಇಟ್ ಫೇಡೆಡ್ ಆಫ್. ಬಟ್ ದೆನ್ ಅವಾಗೆಲ್ಲ ಇತ್ತು, ಸುಮ್ನೆ ನಾರಾಯಣ್ ಮೂರ್ತಿ ಅವ್ರ ಬಗ್ಗೆ ಓದೋದು, ಅಜೀಂ ಪ್ರೇಮ್ಜಿ ಬಗ್ಗೆ ಎಲ್ಲ ಓದೋದು. ದೆನ್ ಆಲ್ರೆಡಿ ಪಿಕ್ಚರ್ ಮೈ ಸೆಲ್ಫ್ ನಾನೊಂದು ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಬೇಕು ಅನ್ನೋ ತರದ್ದೆಲ್ಲ. ಬಟ್ ದೆನ್ ದಟ್ ಡಿಡ್ಂಟ್ ಸರ್ವೈವ್ ಫಾರ್ ಟೂ ಲಾಂಗ್. ಬಟ್ ದಿಸ್ ಕ್ರಿಯೇಟಿವ್ ಸೈಡ್ ಆಫ್ ಮೀ ಹ್ಯಾಸ್ ಆಲ್ವೇಸ್ ಬಿನ್ ಕಾನ್ಸ್ಟೆಂಟ್ಲಿ ಆಕ್ಟಿವ್. ಅಂದ್ರೆ ನಾನು ಇರ್ರೆಸ್ಪೆಕ್ಟಿವ್ ಆಫ್ ಮೈ ಅಕಾಡೆಮಿಕ್ ಪಾತ್, ಅಂದ್ರೆ ಈಗ 10th ಮುಗಿಯುತ್ತೆ, ಇನ್ನೊಂದು PUC ಇನ್ನೊಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ, ಅಲ್ಲಿಂದ ಇಂಜಿನಿಯರಿಂಗ್ ಇನ್ನೊಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ. ಬಟ್ ಇಲ್ಲಿ ಈ ಸೈಡ್ ಇತ್ತಲ್ಲ, ದಿಸ್ ಸೈಡ್ ಆಫ್ ಮೀ ಹ್ಯಾಸ್ ಆಲ್ವೇಸ್ ಬಿನ್ ಆಕ್ಟಿವ್. And I've always involved in creative productions or associated with creative people. Also luckily, like I was saying, Bimba ali ಏನಾಗ್ತಿತ್ತು ಅಂದ್ರೆ I would call myself a little fortunate there, because I used to grow up with people who were from this business. Andre people into visual art, somebody into theater, somebody into music, somebody into ಪ್ಯೂರ್ ಥಿಯೇಟರ್, ಇನ್ನೊಬ್ರು ಪ್ಯೂರ್ ಆರ್ಟ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಯಾರೋ ಇನ್ನೊಬ್ರು ಇರ್ತಾ ಇದ್ರು. ಸೊ ಈ ತರದವ್ರನ್ನೆಲ್ಲ ನೋಡ್ತಾ ಇದ್ದೆ ನಾನು. ನೋಡ್ತಾ ಬೆಳೆದಿದ್ದ ಟೈಮಲ್ಲಿ ಡೆಫಿನೆಟ್ಲಿ ಐ ವುಡ್ ಲುಕ್ ಅಪ್ ಟು ದೆಮ್. they bring in a new perspective, they have a different kind of a vibrance, they have a different kind of a personality. All this used to impress me. So ambitions wise, if you ask me, my creative ambitions were always stronger. But then having said that, it's not that I never felt I shouldn't pursue my academics. ನನ್ಗೆ ಯಾವತ್ತೂ ಅನ್ಸಿಲ್ಲ ಅಂದ್ರೆ ಕ್ಲಾಸ್ ರೂಮ್ಗೆ ಹೋಗೋದು ಬೇಡ, ಅಥವಾ ನನಗೆ ಎಜುಕೇಶನ್, ನಾನು ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ, ಆ ಥರದ ಹುಡುಗನೇ ಇಲ್ಲ ನಾನು. ಅಂದ್ರೆ ನಾನು ಯಾವಾಗ್ಲೂ ಐ ಯೂಸ್ ಟು ಬಿ ವೆರಿ ರೆಗ್ಯುಲರ್ ಟು ಕಾಲೇಜ್, ಸ್ಟಾಫ್ ರೂಮ್ ಫೇವರೇಟ್ ಬಾಯ್, ಇವೆಲ್ಲ ಈ ಪಾತುನು ಹಂಗೆ ಇತ್ತು ಅದು. ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್. ಅಂದ್ರೆ ಇವಾಗ ನೀವು ಪೇರೆಂಟ್ಸ್ ವರ್ ದ ಫಸ್ಟ್ ಆಡಿಯನ್ಸ್ ಆಫ್ ಯು, ನಿನ್ನ ತುಂಬಾ ಸಪೋರ್ಟ್ ಮಾಡಿದ್ರಿ, ಎಂಕರೇಜ್ ಮಾಡಿದ್ರಿ ಅಂತ ಹೇಳಿದ್ರಿ. ಓವರ್ ಅ ಪೀರಿಯಡ್ ಆಫ್ ಟೈಮ್, ವರ್ ಯುವರ್ ಪೇರೆಂಟ್ಸ್ ಅ ಲಿಟಲ್ ಸ್ಕೇರ್ಡ್ ಆರ್ ವರೀಡ್? ನೀವು ದೊಡ್ಡವ್ರು ಆಗ್ತಾ ಅದ್ರ ಏನಾದ್ರು ಸ್ವಲ್ಪ ಹೆದರಿಕೆ ಶುರು ಆಯ್ತಾ? ಏನಪ್ಪಾ ಬರೀ ಸಿನಿಮಾ, ನಾಟಕ, ಡ್ರಾಮಾ ಅಂತ ಇನ್ವಾಲ್ವ್ ಆಗ್ತಾ ಇದ್ದಾನೆ ಅಂತ ಏನಾದ್ರು ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ನಿಮ್ಮನ್ನ ಹುಷಾರ್ ಕಣೋ ಅಂತ ವಾರ್ನ್ ಮಾಡಿದ್ದಿದ್ಯಾ? is it there? Have you faced it, and how did you tackle that usually? No, very much. I mean, ನೆನ್ನೆ ರಾತ್ರಿವರೆಗೂ ಇತ್ತು. ಅಂದ್ರೆ it's a battle that I fight every day, and it's fun, and the end results that they show me are changing ಅಷ್ಟೇ, but then the argument is still the same. To fit into the main path, ನೀನ್ ಅಲ್ಲಿರ್ಬೇಕು, ಇದೆಲ್ಲ ಮಾಡಿದಿರ್ಲಿ, ಸಾಯಂಕಾಲದ ಮೇಲೆ ಮಾಡು ಅಂತ. ಸಿನಿಮಾ ಮಾಡ್ತೀನಿ ಅಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಮಾಡ್ಬೇಕಿದ್ರೆ. ನಾನು 6 ಗಂಟೆ ಮೇಲೆ ಮಾಡಕ್ಕಾಗಲ್ಲ ಸಿನಿಮಾ ಅಂತ, ಶನಿವಾರ ಭಾನುವಾರ ಮಾಡು ಸಿನಿಮಾ ಬೇಕಿದ್ರೆ, ಆ ಫೀಲಿಂಗ್ ಅಲ್ಲಿ ಇದ್ದಿದ್ದು. ಬಟ್ ತುಂಬಾ ಚಿಕ್ಕ ವಯಸ್ಸಿನಿಂದನೂ ಅಫ್ಕೋರ್ಸ್ ದೇ ಬೀನ್ ಹೈಲಿ ಎಂಕರೇಜಿಂಗ್. ಅಂದ್ರೆ I mean, it is also important. ಇವತ್ತು ನಾನು ಐ ಆಮ್ ವೆರಿ ಕ್ಯಾಶುಯಲಿ ಸೇಯಿಂಗ್, ಈ ತರ ಏನೋ ಸಿಕ್ಬಿಡ್ತು ನನಗೆ, ಮಾಡ್ತಾ ಇದ್ದೆ, ಚಿಕ್ಕ ವಯಸ್ಸಿನಿಂದ ಮಾಡ್ತಿದ್ದೆ ಅಂತ. ಬಟ್ ದೇರ್ ಹ್ಯಾಸ್ ಬಿನ್ ಅ ಲಾಟ್ ಆಫ್ ಎನೇಬಲ್ಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಇಟ್ ಇಸ್ ಬಿಕಾಸ್ ದೇ ವೆಂಟ್ ಅಂಡ್ ಪುಟ್ ಮೀ ಇಂಟು ಅ ಚಿಲ್ಡ್ರನ್ಸ್ ಥಿಯೇಟರ್ ಟ್ರೂಪ್ ವಾಸ್ ವೈ ಐ ಕುಡ್ ಗೆಟ್ ಟು ಮೀಟ್ ಆಲ್ ದೋಸ್ ಪೀಪಲ್. ಅವ್ರು ಅಲ್ಲಿ ಕಟ್ ಡೌನ್ ಮಾಡಿದಿದ್ರೆ, ಪ್ರಾಬಬ್ಲಿ ಇಫ್ ದೇ asked me to go attend an IIT class or something related to the academics only, I would have probably not got so much exposed to this field. ಆ ಥರದ ವಿಷಯದಲ್ಲಿ ತುಂಬಾ ಎಂಕರೇಜಿಂಗ್ ಆಗಿದ್ರು, ಇವತ್ತಿಗೂ ಎಂಕರೇಜಿಂಗ್ ಆಗಿದ್ದಾರೆ. ಅಂದ್ರೆ ನಂದು ಯಾವುದೇ ಒಂದು ವಿಡಿಯೋ ಆಚೆ ಬಂದ್ರು ಫಸ್ಟ್ ನೋಡೋದೇ ನಮ್ಮ ತಂದೆ, ನಮ್ಮ ತಾಯಿ. ಫ್ಯಾಮಿಲಿ ಗ್ರೂಪ್ಗಳಿಗೆಲ್ಲ ಕಳಿಸಿ ತುಂಬಾ ಪ್ರೌಡ್ ಫೀಲ್ ಮಾಡೋದು ಅವ್ರಗಳೇ ಫಸ್ಟ್. ಅಂಡ್ ಯಾರೋ ಫೋನ್ ಮಾಡಿದ್ರು ಅವರೇ ಹೇಳೋದು. ಅಂಡ್ ನಾನು ಚಿಕ್ಕ ವಯಸ್ಸಿನಿಂದಾನು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ಅಲ್ಲ ಅಫ್ಕೋರ್ಸ್ ಅದು ಆಫ್ಟರ್ ಪಾಯಿಂಟ್ ಇಟ್ ಸ್ಟಾರ್ಟ್ ಗೆಟಿಂಗ್ ಆಕ್ವರ್ಡ್. ಯಾರೋ ಬಂದ್ರೆ ನನ್ಗದು ಇದು
ರವೀಂದ್ರ ಕಲಾಕ್ಷೇತ್ರ ನಮ್ಮನೆ ಹಾಲ್, ಆಚೆ ಕರೆದು ನಾನು ಅಲ್ಲೊಂದು ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ಅಂದ್ರೆ ಬಂದಿರೋ ನೆಂಟ್ರ ಮುಂದೆ ಇಷ್ಟ ಇರ್ಲಿ ಬಿಡ್ಲಿ ಒಂದ್ ಡ್ಯಾನ್ಸ್ ಮಾಡು, ಮೊನ್ನೆ ಮಾಡ್ತಿದ್ಯಲ್ಲ ಒಂದು ಇದು ಡೈಲಾಗ್ ಹೇಳು. ಸೊ ಈ ತರದ್ ಏನು ಆಫ್ಟರ್ ಅ ಪಾಯಿಂಟ್ ಆಫ್ ಕೋರ್ಸ್ ಎಲ್ಲ ಕಮ್ಮಿ ಆಯ್ತು, ಬಟ್ ಒಂದಷ್ಟು ವರ್ಷ ಆತರ ಮಾಡ್ತಿದ್ದೆ. ಮನೆಗೆ ಯಾರೇ ಬಂದ್ರು ನಂದು ಪರ್ಫಾರ್ಮೆನ್ಸ್ ಟೈಮ್ ಅವ್ರು ನೋಡ್ಕೊಂಡು ಹೋಗ್ಲೇಬೇಕು, ಅವ್ರಿಗೆ ಇಷ್ಟ ಇರ್ಲಿ ಬಿಡ್ಲಿ ಪಾಪ ಟಾರ್ಚರ್. ಈಗ ಮೋಸ್ಟ್ಲಿ ಪೇರೆಂಟ್ಸ್ ಅಲ್ಲ, ಬೇರೆ ಸಿಕ್ಕವ್ರೆಲ್ಲಾರು ಹೇಳ್ತಾರೆ ಒಂದು ಅಂಕಲ್ ಮಾಡ್ಬಿಡಿ, ಅದೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ಬಿಡಿ ಅಂತ. ಬಟ್ ಗೋಯಿಂಗ್ ಬ್ಯಾಕ್ ಟು ದಿ ಬ್ಯಾಟಲ್ ಪಾರ್ಟ್ ಆಫ್ ಇಟ್ ಹೆಂಗೆ ಅಂತ, ಅಫ್ಕೋರ್ಸ್ ದೇ ಹ್ಯಾವ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಕೆಪ್ಟ್ ರಿಮೈಂಡಿಂಗ್ ಮೀ. ಅಂದ್ರೆ ಈಗ ವೆನೆವರ್ ಐ ಹ್ಯಾವ್ ಗಾನ್ ಲಿಟಲ್ ಟು ಆಫ್, ಸ್ವಲ್ಪ ಈ ಟ್ರ್ಯಾಕ್ ಇಂದ ಹೋಗಿ ತುಂಬಾ ಅದನ್ನ ಫೋಕಸ್ ಮಾಡ್ತಾ ಇರೋವಾಗ, ವೆನ್ ಐ ಯೂಸ್ ಟು ನಾಟ್ ಫೋಕಸ್ ಟು ಮಚ್ ಆನ್ ಮೈ ಅಕಾಡೆಮಿಕ್ಸ್ ತರದ್ದು. ಅಂದ್ರೆ ಇಟ್ಸ್ ನಾಟ್ ದಟ್ ನಾನು ಕಂಪ್ಲೀಟ್ ಐ ಡೆಂಟ್ ಲೂಸ್ ಇಂಟ್ರೆಸ್ಟ್ ಇನ್ ಅಕಾಡೆಮಿಕ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಅವ್ರು ನನ್ನ ಕಾನ್ಸ್ಟೆಂಟ್ ಆಗಿ ರಿಮೈಂಡ್ ಮಾಡೋರು. ಅಂದ್ರೆ ಈಗ ಕಾಲೇಜಲ್ಲಿ ಒಂದು 6th ಸೆಮ್ 7th ಸೆಮ್ ಆಗ್ತಾ ಇದ್ದಂಗೆನೆ ದೇ ಕಾನ್ಸ್ಟೆಂಟ್ಲಿ ರಿಮೈಂಡೆಡ್ ಮೀ, ನೋಡು ನೀನ್ ಸಿನಿಮಾ ಇದೆಲ್ಲ ಆಮೇಲೆ ಮಾಡ್ಕೋಬಹುದು, ಒಂದು ಪ್ಲೇಸ್ಮೆಂಟ್ ಆಗ್ಬಿಡು, ಒಂದ್ ಕೈಯಲ್ಲಿ ಒಂದು ಕೆಲಸ ಇಟ್ಕೋ ಆಮೇಲೆ ಮಾಡಿದ್ರು. ಸೊ ಈ ತರದ್ದು ಅಂದ್ರೆ ರಿಮೈಂಡರ್ಸ್, 10th ಬಂದ್ರೆ 10th ಎಕ್ಸಾಮ್ ಒಂದು ಮುಗಿಸ್ಕೊಂಡ್ಬಿಡು ಆಮೇಲೆ ಇದೆಲ್ಲ ಮಾಡು ಅಂತ. ಸೊ ಆ ತರದ್ದು ಒಂದು ರಿಮೈಂಡರ್ ಇರ್ತಾ ಇತ್ತು, ಬಟ್ ದೇವರ್ ನೆವರ್ ವೆರಿ ಫೋರ್ಸಿಂಗ್ ಇದು ಮಾಡಬಾರ್ದು ಅದ್ ಮಾಡಬಾರ್ದು ತರದ್ದು ಯಾವತ್ತೂ ಇರ್ಲಿಲ್ಲ ನನಗೆ. ಇಲ್ಲ, ಬಿಕಾಸ್ ಯಾಕಂದ್ರೆ ನಿಮ್ದು ಫೇಸ್ಬುಕ್ ಪೋಸ್ಟ್ ಆಗ್ಲಿ ಅಥವಾ ಇನಿಷಿಯಲ್ ಆಗಿ ಮಾಡೋ ನೀನು ಕಾಮಿಡಿ ಅಥವಾ ಕಾಮೆಂಟ್ಸ್ ಆಗ್ಲಿ, ದೇರ್ ಯೂಸ್ ಟು ಬಿ ಅನ್ ಅಂಡರ್ ಕರೆಂಟ್ ವೇರ್ ಯು ಆರ್ ಮೇಕಿಂಗ್ ಸಮ್ ಕೈಂಡ್ ಆಫ್ ಅ ಸ್ಟೇಟ್ಮೆಂಟ್ ಅಬೌಟ್ ಮಿಡಲ್ ಕ್ಲಾಸ್ ವ್ಯಾಲ್ಯೂಸ್. ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ಕ್ರಿಟಿಸೈಸಿಂಗ್ ಇಟ್. ಮಿಡಲ್ ಕ್ಲಾಸ್ ವ್ಯಾಲ್ಯೂಸ್ ಮೇಲೆ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಅಥವಾ ಪೇರೆಂಟ್ಸ್ ಮೇಲೆ ಒಂದು ಕಾಮೆಂಟ್ ಅಥವಾ ಒಂದು ಅಬ್ಸರ್ವೇಷನ್ ಯಾವಾಗ್ಲೂ ಇರ್ತಾ ಇತ್ತು, ಒಂದು ಅಂಡರ್ ಕರೆಂಟ್ ಇರ್ತಾ ಇತ್ತು. ಅಂಕಲ್, ಎನಿಥಿಂಗ್ ದಟ್ ಯು ಟೇಕ್, ಬಟ್ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ನೀನು ಸುಮ್ನೆ ಸಾಕಪ್ಪ ಇದು ಅಪ್ಪ ಅಮ್ಮನ್ ಮಾತ್ ಕೇಳಿದ್ದು ಅಂತ ಅನ್ಸಿ ಅವ್ರ ಜೊತೆ ರೆಬಲ್ ಮಾಡಿರೋ ಮೊಮೆಂಟ್ಸ್ ಏನಾದ್ರು ಇದೆಯಾ, ಅಥವಾ ಆಯ್ತಮ್ಮ ಮಾಡ್ತೀನಿ ಅಂತ ಆಲ್ವೇಸ್ ಅಗ್ರಿಯಬಲ್ ಗುಡ್ ಬಾಯ್ ಆಗಿದ್ಯಾ, ಹಿಂಗೆ? ಸಿಕ್ಕಾಪಟ್ಟೆ ರೆಬೆಲ್. ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ನಿನ್ನೆ ರಾತ್ರಿವರೆಗೂ ನಡೆದಿದೆ ಅಂತ, ಇವತ್ತು ಬೆಳಗ್ಗೆ ಏನೂ ಆಗಿಲ್ಲ, ಲಾಸ್ಟ್ ಫ್ಯೂ ಅವರ್ಸ್. ದೇ ಕೀಪ್ ಕಂಪ್ಲೇನಿಂಗ್, ಅಂದ್ರೆ ಬೆಳೆದ್ಬಿಟ್ಟ ಒಂದು ಆರ್ ನಮಗೆ ಬುದ್ಧಿ ಹೇಳಕ್ ಬರ್ತಾನೆ ಆಲ್ ದಿಸ್. ಬಟ್ ಐ ಪರ್ಸನಲಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಕಲ್ಚರಲ್ ಚೇಂಜ್ ಎಟ್ ಹೋಮ್. And like you were saying, why I have been a little vocal about talking about the middle class beliefs, or trying to have a comment on all this, is because I've lived through it. I live through it even to this day, and I like this cultural change that's happened at home. ಅಂದ್ರೆ ಎಷ್ಟೊಂದು ವಿಷಯಗಳನ್ನ ನಾನು ಅಪ್ಡೇಟ್ ಆಗಿದ್ದೀನಿ, ಕೆಲವೊಂದು ನನ್ನಿಂದ ಅವ್ರು ಅಪ್ಡೇಟ್ ಆಗಿದ್ದಾರೆ. ದೇ ಹ್ಯಾವ್ ಅಕ್ನಾಲೇಜ್ಡ್ a few things, both socially and culturally. There are a lot of changes that I see at home. Say for example, and it might sound a little lame, but then I have grown up listening, and the school days alli they were a little not so okay with the way love marriages work. But cut to 2020 or 2019, they are open. ಅಂದ್ರೆ ನನ್ಗೆ ಇವಾಗ ಹೇಳ್ತಾರೆ ಅದು ಒಳ್ಳೆ ಹುಡುಗಿ ಇದ್ರೆ ಲವ್ ಮಾಡು ಅಂತ. ಅಂದ್ರೆ they don't know it's not so easy, it's sad, but ಸುಮ್ನೆ ಹೇಳ್ತಾರಲ್ಲ. ಅಂದ್ರೆ I see a lot of cultural change in last few years, and this is what I like. And about the rebelling part, it's about again following passion, acceptance towards different arts, or a lot of ಸೋಷಿಯಲ್ ಪ್ರಿನ್ಸಿಪಲ್ಸ್, ಇಂಥ ವಿಷಯಗಳ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಆರ್ಗ್ಯೂ ಮಾಡ್ತಾ ಇರ್ತೀನಿ ನಾನು. ಅಂಡ್ ಐ ಕೀಪ್ ಬ್ಯಾಟ್ಲಿಂಗ್ ದಿಸ್ ಥಿಂಗ್ ಅಟ್ ಹೋಮ್, ಅಂಡ್ ಐ ಎಂಜಾಯ್ ಇಟ್. ಅಂಡ್ ನನ್ಗದು ಅವ್ರು ಕನ್ವಿನ್ಸ್ ಆದಾಗ ಒಂದೇನೋ ಒಂದು ಕಿಕ್ ಸಿಗುತ್ತಲ್ಲ, ಐ ಲೈಕ್ ದಟ್. ಆಕ್ಚುಲಿ ಪುನೀತ್, ಐ ಥಿಂಕ್ ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್. ಅಂದ್ರೆ ಪುನೀತ್ ರೆಬೆಲ್ ಅಂದ್ರೆ ಸ್ವಲ್ಪ ನಂಬದ್ ಕಷ್ಟ ಆಗುತ್ತೆ, ಯಾಕಂದ್ರೆ ಐ ಥಿಂಕ್ ವಿ ಹ್ಯಾಡ್ ದಿಸ್ ಟಾಕ್ ಡ್ಯೂರಿಂಗ್ ನಿಮ್ ಶಾರ್ಟ್ ಫಿಲಮ್ ಬಂದಿತ್ತಲ್ಲ, ಫಾರಿನ್ ರಿಟರ್ನ್. ಅಲ್ಲಿಯ ಹುಡುಗ ಕನ್ಫ್ರಂಟ್ ಮಾಡಲ್ಲ, ಅವ್ನ್ ಹೆಂಗೋ ಒಂಥರ ಕನ್ಫ್ರಂಟು ಮಾಡಬಾರ್ದು, ಅವ್ರು ಹೇಳ್ದಂಗು ಅವ್ರಿಗೂ ಸಂತೋಷ ಪಡಿಸ್ಬೇಕು, ನನಗ್ ಬೇಕಾದ್ದು ನಾ ಮಾಡ್ಕೋಬೇಕು ಅಂತ ಒಂಥರ ಆಲ್ಮೋಸ್ಟ್ ಔಟ್ ಆಫ್ ದಿ ವೇ ಹೋಗಿ ಎರಡೂ ಮಾಡ್ಕೊಳಕ್ ಟ್ರೈ ಮಾಡ್ತಾನೆ, ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಾನೆ. ಸೊ ದ ಇಮೇಜ್ ಇಸ್ ಆಲ್ವೇಸ್ ದಟ್ ಪುನೀತ್ ಅಂದ್ರೆ ಸ್ವಲ್ಪ ಒಳ್ಳೆ ಹುಡುಗನ, ಯಾರ ಹತ್ರನೂ ರೆಬೆಲ್ ಆಗಲ್ಲ ಅಂತ. ಸೊ ಮನೇಲಿ ಬಟ್ ಕನ್ವಿನ್ಸ್ ಮಾಡಿ ಕಿಕ್ ತಗೋತೀನಿ ಆತರ.
ಅಂದ್ರೆ ಇವಾಗ ಇಶ್ಯೂ ಬೇಸ್ಡ್ ಸಪೋರ್ಟ್ ಅಂತ ಪೊಲಿಟಿಷಿಯನ್ಸ್ ಹೇಳ್ತಾರಲ್ಲ ಹಂಗೆ, ಈ ಪಕ್ಷನೂ ಅಲ್ಲ ಆ ಪಕ್ಷನೂ ಅಲ್ಲ ಟೈಪ್ಸ್. ಎನಿವೆ ಸಾರಿ. ಪುನೀತ್, ಇವಾಗ ಬರೀ ನಿಮ್ಮ ವಿಡಿಯೋಗಳು ನೋಡಿರೋರಿಗೆ ಆನ್ಲೈನು, ಪುನೀತ್ ಆಸ್ ಅ ಪರ್ಸನ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ತೀರಾ? ಅಂದ್ರೆ ಸ್ಕೂಲಿಂಗ್ ಎಲ್ಲಿ ಮಾಡಿದ್ದು, ಹುಟ್ಟು ಬೆಳೆದಿದ್ದು ಎಲ್ಲಿ, ಎಜುಕೇಶನ್ ಬ್ಯಾಕ್ ಗ್ರೌಂಡು, ಅದ್ರ ಬಗ್ಗೆ. ನಾನು ಓದಿದ್ದೆಲ್ಲ ಆರ್ಡನ್ ಪಬ್ಲಿಕ್ ಸ್ಕೂಲ್ ಅಂತ ಮನೆ ಹತ್ರನೇ. ಸೊ ಐ ಡಿಡ್ ಮೈ ಸ್ಕೂಲಿಂಗ್ ದೇರ್, and then later I did my pre-university in Jain College, VV-Puram again, close by, and then ella South Bangalore skit, and then I did my engineering in BIT, Bangalore Institute of Technology. So adad melinda I got into job Bosch. ಯಾವ ಫೀಲ್ಡ್? ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್. ಪರ್ಫೆಕ್ಟ್. ಗುರು, ನೆಕ್ಸ್ಟ್ ಪೈಥನ್ ಸಿ ಬಗ್ಗೆ ಎಲ್ಲ ಕ್ವೆಶನ್ಸ್ ಕೇಳ್ಬೇಡ, ಸುಮ್ನೆ. ಪುನೀತ್, ಈಗ ಯು ಹ್ಯಾವ್ ಬೀನ್ ಎಕ್ಸ್ಪಿರಿಮೆಂಟಿಂಗ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್, ರೈಟ್? ಆ ಹೆಣ್ಮಕ್ಳಿಗೆ ಬಾಗ್ನ ತಲುಪಿಸೋದನ್ನು ಮಾಡಿದ್ಯಾ ನೀನು, ರೈಟ್? ಇಸ್ ಇಟ್ ಅ ಗ್ರ್ಯಾಂಡ್ ಸ್ಕೀಮ್ ಆಫ್ ಥಿಂಗ್ಸ್? ಅಂದ್ರೆ ಇದನ್ನ ಹಿಂಗ್ ಮಾಡ್ತೀನಿ ಆಮೇಲೆ ಹಿಂಗ್ ಮಾಡ್ತೀನಿ ಅಂತ ಎಲ್ಲ ದೊಡ್ಡ ಸ್ಕೀಮ್ ಹಾಕಿ ಮಾಡಿದ್ದ, ಅಥವಾ ಮಾಡ್ತಾ ಹೋಗೋಣ ಗುರು ಏನೋ ಒಂದ್ ಹಿಟ್ಟಾಗತ್ತೆ? ನಿಮ್ ಸೈಕಾಲಜಿ ಏನು? ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಸೈಕಲ್ ಹೊಡಿತಾರ ಹುಡುಗ ಸುತ್ತ ನೋಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ಸೊ ಅದೇ ತರ ಆಗಿರೋದು ಪ್ರಾಬಬ್ಲಿ. ಐ ಮೀನ್, ಅಂದ್ರೆ ಇಫ್ ಸಂಬಡಿ ಟ್ರೇಸಸ್ ಮೈ ಸ್ಕೋಪ್ ಆಫ್ ವರ್ಕ್, ಪ್ರಾಬಬ್ಲಿ ದೇ ವಿಲ್ ನೋ ಹೌ ಈ ಆನ್ಲೈನ್ ಟ್ರೆಂಡ್ಗಳು ಹೆಂಗ್ ಮೂವ್ ಆಗಿದೆ ಅಂತ ಪ್ರಾಬಬ್ಲಿ ದೇ ವಿಲ್ ನೋ very clearly. And the way most of my projects, if you just simply trace it, it starts off with building a community, to a short film trend, to a campaign trend, to a comedy sketches trend, to ಈ ಥರದ್ದು ಒಂದು ಆಡ್ ಫಿಲ್ಮ್ ಟ್ರೆಂಡ್, ಈ ಥರದ್ದು ಎಲ್ಲಾನು ಮಾಡಿದ್ದೀನಿ ನಾನು. ಆ ರೇಂಜ್ ಹೆಂಗ್ ಬಂತು ಅಂತ ಅಂದ್ರೆ ಡೆಫಿನೆಟ್ಲಿ ನಾಟ್ ಅ ವೆರಿ ಗ್ರ್ಯಾಂಡ್ ಸ್ಕೀಮ್, ಪ್ಲ್ಯಾಂಡ್ ಅಲ್ಲ. ಇಟ್ಸ್ ಬೀನ್ ಮೋಸ್ಟ್ಲಿ ಔಟ್ ಆಫ್ ಎಕ್ಸ್ಪೆರಿಮೆಂಟೇಷನ್, and this again probably comes from my theater background, to simply jump into a few things and try experiment and see what it turns out to be in the end. Many times I've fallen down, it's not worked, I have got negative reception, of course not very harsh, but then in terms of not got the results that I expected out of it. As in, I've seen a few projects which has stopped its views with say 20 views to a uncle or honest work from home which has worked big. ಸೊ ಆ ಎಕ್ಸ್ಪೆರಿಮೆಂಟಿಂಗ್ ಫೇಸ್ ಅಲ್ಲೇ ಇದ್ದೀನಿ ನಾನು. ಅಲ್ಲ, ಇದೆಲ್ಲ ಸಾಕಾಯ್ತು ಶಿವ, ಬಿಟ್ಬಿಡ್ತೀನಿ, ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ, ಅಂದ್ರೆ ಜಾಬು ಅಥವಾ ರೆಗ್ಯುಲರ್ ಆಗಿ ಏನೋ ಮಾಡ್ತೀನಿ ಅಂತ ಆ ಸ್ಟೇಜಿಗೆ ಯಾವಾಗಾದ್ರೂ ಹೋಗಿದ್ಯಾ? ಅಷ್ಟು ಹೋಗಿದ್ರೆ ನೀನ್ ಹೆಂಗ್, ಹೌ ಯು ಪುಲ್ಡ್ ಯುವರ್ ಸೆಲ್ಫ್ ಅಪ್? ಒಂದೊಂದಿನ ಸಾಯಂಕಾಲದ ಹೊತ್ತು ಈ ತರ ಎಲ್ಲ ಅನ್ಸುತ್ತೆ, ಸಾಕ್ ಯಾರಿಗ್ ಬೇಕಿವೆಲ್ಲ ಅಂತ. ಬಟ್ ಅಗೇನ್ ಬೆಳಗ್ಗೆ ಎದ್ದಾಗ ನೋ, ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಐ ವಿಲ್ ಸ್ವಿಚ್ ಬ್ಯಾಕ್. So this frustration definitely I think is part of creative person's journey ansutte, and which again idella I'm trying to make sense out of it after having a lot of experience my own self, and nane nanna bagge ondeno if I have to start analyzing is when I can say all this. ಮುಂಚೆ ಆಗಿದ್ದಿದ್ರೆ ಗೊತ್ತಿರ್ತಾ ಇರ್ಲಿಲ್ಲ, ಬಟ್ ಇವತ್ತು I think frustration is part of this journey. There are many times you ideate, you plan a whole lot of things, you set up a team, you want to do something, and then boom, nothing happens. Mugito. Shurunu agalla, take off agalla. And you don't even have a solid reason why it didn't take off, or why it didn't work, or why somebody called you, gave you a lot of dreams, and next day they don't pick your calls. It's all very harsh and very filmy when I say this, but then it's reality. And many times ಒಂದು ಕೆಟ್ಟ ಕನಸು ಕ್ರಿಯೇಟ್ ಮಾಡ್ತಾರಲ್ಲ, ಅಂದ್ರೆ ನಾಳೆಯಿಂದ ನೀನು ಸ್ಟಾರ್ ಅನ್ನೋ ಫೀಲಿಂಗ್ ಕೊಟ್ಬಿಟ್ಟು ಮಾರನೇ ದಿನದಿಂದ ಆ ಪ್ರಾಜೆಕ್ಟೇ ಇಲ್ಲ ಅಂದ್ರೆ ಇಟ್ ಜಸ್ಟ್ ಡಸಂಟ್ ಟೇಕ್ ಆಫ್, ಆರ್ ಇಟ್ ಜಸ್ಟ್ ಡಸಂಟ್ ಗೋ ಫಾರ್ವರ್ಡ್. ಆ ಝೋನ್ ಇಸ್ ಅ ವೆರಿ ಬ್ಯಾಡ್ ಝೋನ್. ಅಂದ್ರೆ ಎಲ್ಲ ಒಂದು ನಿಮ್ ಕ್ಲೋಸ್ ಸರ್ಕಲ್ಗೆಲ್ಲ ಹೇಳ್ಬಿಟ್ಟಿರ್ತೀರಾ, ಇಲ್ಲ ನಾಳೆ ಇದಾಗುತ್ತೆ ಅದಾಗುತ್ತೆ ಅಂತ, ದೆನ್ ಫೈನಲಿ ಇಟ್ ಡಸಂಟ್ ಹ್ಯಾಪನ್. ಯು ಹ್ಯಾವ್ ಟು ಅಗೇನ್ ಸ್ವಿಚ್ ಬ್ಯಾಕ್ ಟು ಯುವರ್ ನಾರ್ಮಲ್ ಲೈಫ್ ಅಂಡ್ ಕಂಟಿನ್ಯೂ. ಮತ್ತಿನ್ನೊಂದು ಈ ತರದ್ದು ಒಂದು ಡ್ರೀಮ್ ಕೊಡೋ ಇನ್ನೊಂದು ಫೋನ್ ಕಾಲ್ವರೆಗೂ ಕಾಯ್ಬೇಕು. ಗ್ರೇಟ್. ಐ ಥಿಂಕ್ ಟ್ರೂಲಿ ಆ ಕ್ರಿಯೇಟಿವ್ ಕಾಲಿಂಗ್ ಇರ್ಬೇಕಾದ್ರೆ ಮೇ ಬಿ
ದೀಸ್ ಕೈಂಡ್ ಆಫ್ ಎಪಿಸೋಡ್ಸ್ ಮೇಕ್ ಯು ಸ್ಟ್ರಾಂಗರ್ ಅನ್ಸ್ತಲ್ವಾ? ಅಂದ್ರೆ ಆ ಮೊಮೆಂಟ್ಲಿ ಎಷ್ಟೇ ಹಾರ್ಶ್ ಅನ್ಸಿದ್ರು ಪ್ರಾಬ್ಲಿ ನಿಮಗೆ ಲಾಸ್ಟ್ 2 ಸಲ ಆಗಿತ್ತು ಇದು, ಅದಾದ್ಮೇಲೂ ನಂದು ಇನ್ನೂ ಪ್ಯಾಷನ್ ಉಳ್ಕೊಂಡಿದೆ, ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಬಂದ್ರೆ ಐ ಥಿಂಕ್ ಅಲ್ಲಿ ಮ್ಯಾನೇಜ್ ಅನ್ನೋ ಪ್ರಾಬ್ಲಿ ಸ್ಟ್ರೆಂತ್ ಬರುತ್ತೆ ಅನ್ಸ್ತಲ್ವಾ? ಅದೇ ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದಾಗ ಮತ್ತೆ ಐ ವಿಲ್ ಸ್ವಿಚ್ ಬ್ಯಾಕ್ ಅನ್ನಲ್ಲ, ಇಟ್ ಇಸ್ ದಟ್ ಸ್ವಿಚಿಂಗ್. ಏನೇ ಆದ್ರೂ ಫೈನಲಿ ಯು ನೋ ವಾಟ್ ಯುವರ್ ಟ್ರೂ ಕಾಲಿಂಗ್ ಇಸ್, ಅಂಡ್ ಇಟ್ ವಾಸ್ ನಾಟ್ ಫಾರ್ ದಟ್ ಆಫರ್ ದಟ್ ಯು ಸ್ಟಾರ್ಟೆಡ್ ಆಫ್ ಯುವರ್ ಜರ್ನಿ. It was for being in the field, or for experimenting, for trying a lot of things. So it wouldn't matter. ಒಂದ್ ಹೋದ್ರೆ ಇನ್ನೊಂದು ಬರುತ್ತೆ, or that positive note ಅಲ್ಲಿ ಮತ್ತೆ ಶುರು ಮಾಡ್ತೀವಿ. So you will not agree to this, Puneet, but ಅಂದ್ರೆ ಈ ತರ ಒಂದು ಬಿಹೇವಿಯರ್ ಗೆ ತುಂಬಾ ಮೆಂಟಲ್ ಮೆಚುರಿಟಿ ಬೇಕು. ಅಂದ್ರೆ ಅದು ಅಟ್ಲೀಸ್ಟ್ ನಾನು ಐ ಹ್ಯಾವ್ ಆಲ್ವೇಸ್ ಬೀನ್ ಸೀಯಿಂಗ್ ಇನ್ ದ ವೇ ಯು ರಿಯಾಕ್ಟ್ to different things, right? Our mental maturity, I feel that you have. Initially ನೀವು ಸ್ಟಾರ್ಟ್ ಮಾಡಿದಾಗ you had a lot of associations and a lot of collaborations ಅಂತ ಕರಿಬಹುದು with the film industry, right? ಅದು ನಿಮ್ಮ ಪೋಸ್ಟ್ಗಳಲ್ಲಿ ಅಥವಾ ನಿಮ್ಮ ಕೆಲವು ಕೆಲಸಗಳಲ್ಲಿ ಕಾಣಿಸ್ತಾ ಇದ್ವು. ಕ್ರಮೇಣ ಈಗ ಅಟ್ಲೀಸ್ಟ್ ಒಂದು ಲಾಸ್ಟ್ 1 year 1.5 years ಇಂದ ಅದು ಕಮ್ಮಿ ಆಗ್ತಾ ಇದೆ. ಅಂದ್ರೆ ಈ ಫಿಲ್ಮ್ ಅಸೋಸಿಯೇಷನ್ ಹೆಂಗ್ ಸ್ಟಾರ್ಟ್ ಆಯ್ತು, ಅದ್ರಲ್ಲಿ ನಿಮ್ಗೆ ಏನು ಸರಿ ಹೋಯ್ತು, ಏನ್ ಸರಿ ಹೋಗ್ಲಿಲ್ಲ? ವೈ ಆಮ್ ಐ ಸೀಯಿಂಗ್ ದಟ್ ಡೌನ್ವರ್ಡ್ ಟ್ರೆಂಡ್ ನಾವು? ಅದಕ್ಕೆ ಏನಾದ್ರು ಕಾರಣ ಇದೆಯಾ? Downward trend in my projects or my association with film folks? In my association, at least ನೀವು ಸೀಕ್ರೆಟ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ. ಮೊದಲು ನೀವು ಮಿನಿಮಲಿಸ್ಟಿಕ್ ಪೋಸ್ಟರ್ಸ್ ಮಾಡ್ತಾ ಇದ್ರಿ, ಪ್ರಮೋಟ್ ಮಾಡ್ತಾ ಇದ್ರಿ ಸಿನಿಮಾ ಬಗ್ಗೆ ಅದೆಲ್ಲ, ಬಟ್ ಅದು ಸ್ವಲ್ಪ ಕ್ರಮೇಣವಾಗಿ ಕಮ್ಮಿ ಆಗಿದೆ. ಇಸ್ ದೇರ್ ಎನಿ ರೀಸನ್ ಬಿಹೈಂಡ್ ಇಟ್? ಏನಾದ್ರು ಬಿಟರ್ ಥಿಂಗ್ಸ್ ಆರ್ ವಾಟ್ ಎವರ್ ಇಟ್ ಇಸ್ ಪಾಸಿಟಿವ್? This again is coming from your previous question. Is it a grand scheme, or is it just out of experimentation? So I mean, in this process of experimentation, there are a few things now that I don't want to repeat. There are few things that I want to try new, or enter the new scheme of things. So anta time nalli probably ಆ ಪ್ರಾಜೆಕ್ಟ್ ಗೆ ಬೇಕಾದಂತ collaborations or associations is what I will look at. But then my connect with the film industry has been very active. Andre, though I don't post about it on social media or say it out, hindegade definitely there has been a lot of connect meetings that I am doing, or trying to pitch a few things, trying to understand the system better. So in this process, I like personally like how different systems work, how different people function, and our process galeno, or the way they approach things eno antalla. So definitely I mean I'm that kind of person who likes to understand all this. So adanna ಆ ವಿಷಯವಾಗಂತೂ ಡೆಫಿನೆಟ್ಲಿ ಐ ಆಮ್ ಇನ್ ಟಚ್ ವಿತ್ a lot. ಸೊ ಅಲ್ಲ, ಸುಮಾರು ಜನ ನಂಗೆ ಇದನ್ನ ಹೇಳಿದ್ದಾರೆ ದಟ್ ಇಟ್ ಇಸ್ ನಾಟ್ ವೆರಿ ಈಸಿ ಫಾರ್ ಅ ಔಟ್ಸೈಡರ್ ಟು ಕೈಂಡ್ ಆಫ್ establish oneself at a particular level in the film industry. Initial contacts ಎಲ್ಲ ಸುಲಭ ಇರುತ್ತೆ, ಅದಾದ್ಮೇಲೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ I just wanted to understand the background working behind it ಅಷ್ಟೇ, ಬೇರೆ ಏನಿಲ್ಲ. That again, I think most of these associations are through work. ಅಂದ್ರೆ work has brought people together. ಸುಮ್ನೆ ಜನ ಕನೆಕ್ಟ್ ಆಗಿರೋ ತರದ್ದು ನನ್ನ ಸ್ಕೋಪ್ ಆಫ್ ವರ್ಕ್ ಅಲ್ಲಿ ಕಮ್ಮಿ. ಅಂದ್ರೆ ಸುಮ್ನೆ ಜನ ಒಟ್ಟಿಗೆ ಬಂದು ಆಮೇಲೆ ಏನೋ ವರ್ಕ್ ಮಾಡಿರೋದು ಕಮ್ಮಿ. ಒಂದು ವರ್ಕ್ಗೋಸ್ಕರ ಜನ ಸೇರಿ ಇವತ್ತಿಗೂ ಕಂಟಿನ್ಯೂ ಆಗಿ ಇವತ್ತಿಗೂ ನನ್ನ ಜೊತೆ ಟಚ್ ಅಲ್ಲಿ ಇದ್ದಾರೆ, ನಾನು ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ. ಅವರ ಜರ್ನಿಯಲ್ಲಿ ಐ ಆಮ್ ಗೆಟಿಂಗ್ ಇನ್ವಾಲ್ವ್ಡ್, ಆರ್ ದೇ ಆರ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಮೈ ಜರ್ನಿ. ಸೊ ಇಟ್ಸ್ ಬೀನ್ ಲೈಕ್ ದಟ್. ವರ್ಕ್ ಹ್ಯಾಸ್ ಬ್ರಾಟ್ ಪೀಪಲ್ ಟುಗೆದರ್. I usually take a lot of feedback from the system also, trying to understand if I am in the right line of thought, or if my work fits into this place. ಈ ತರದೆಲ್ಲ ಒಂದಷ್ಟು ನಾನೇ ಕ್ವೆಶನ್ಗಳನ್ನ ಕೇಳಿ ಬೇರೆಯವ್ರನ್ನು ಕೇಳಿ ಐ ಕಲೆಕ್ಟ್ ಫ್ಯೂ ಇನ್ಪುಟ್ಸ್. ಇಂಜಿನಿಯರಿಂಗ್ ಸ್ಕಿಲ್ಸ್ ನೆಲ್ಲ ಈ ತರ ಯೂಸ್ ಮಾಡಿದ್ರೆ ಬೇರೆಯವರಿಗೆ ಡಿಸ್ಅಡ್ವಾಂಟೇಜ್ ಆಗಲ್ವಾ? ಹಿಂಗೆ ಸಿಕ್ಕಾಪಟ್ಟೆ ಮೆಥಾಡಿಕಲ್ ಆಗಿ ಅನಾಲಿಟಿಕಲ್ ಆಗಿ ಇದೇ ಇರೋದು. ತುಂಬಾ ಜನಕ್ಕೆ
ಹೆಂಗ್ ವರ್ಕ್ ಆಗತ್ತೆ ಸಿಸ್ಟಮ್ ಅನ್ನೋ ಕ್ಯೂರಿಯಾಸಿಟಿನೂ ಇರಲ್ಲ. ಅಂದ್ರೆ ಎಲ್ಲರಿಗೂ ಹಿಂಗ್ ವರ್ಕ್ ಆಗ್ಬೇಕು ಅಂತ ಇರುತ್ತೆ, ಐಡಿಯಲಿಸಮ್ ಇರುತ್ತೆ. ಸೊ ಹಿಂಗೊಂದ್ ಸಿನಿಮಾ ಮಾಡ್ಬೇಡ, ನಮ್ದು ಸಿನಿಮಾ ಚೆನ್ನಾಗಿದ್ರೆ ಓಡುತ್ತೆ. ಅಂಡ್ ದೆನ್ ದೇ ರಿಯಲೈಸ್ ಅದೊಂದೇ ಸಾಕಾಗಲ್ಲ, ಬೇರೆ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಸ್ಟಾರ್ಟ್ಅಪ್ ಗಳಲ್ಲೂ ಇರುತ್ತಲ್ಲ, ಸುಮ್ನೆ ಏನೊಂದು ಐಡಿಯಾ ಇಟ್ಕೊಂಡ್ಬಿಟ್ರೆ ಕಂಪ್ನಿ ಶುರು ಮಾಡ್ಬಿಟ್ಟು ಆಗ್ಬಿಡುತ್ತೆ ಓವರ್ ನೈಟ್ ಸಕ್ಸಸ್. ಅದು ಸಿಕ್ಕಾಬಟ್ಟೆ ರೇರ್ ಆ ತರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಫಸ್ಟ್ ಅರ್ಥ ಮಾಡ್ಕೋಬೇಕು ಹೆಂಗ್ ವರ್ಕ್ ಆಗತ್ತೆ ಅನ್ನೋದು. That's very curious. Because you brought this point of engineering mindset. I mean, very recently, not recently, I mean, I do this for most of my projects. On Uncle series, we collaborated with GEC and then we did a 10 episode series. ಅಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗ್ತಾ ಇರ್ಲಿಲ್ಲ, ಅಂದ್ರೆ why this character behaves like this, why is he so hyper, and when it was randomly pitched to people, and the people who know Puneet BA and then they see an uncle character, they know it's an act that I am doing. But when it was just random and it went out on a very popular platform, there were a lot of negative comments coming in and people not trying to understand it. There used to be a few questions where people were asking, ಏನಿದು ಹುಚ್ಚಾಟ, ಏನಕ್ಕೆ ಸುಮ್ಮನೆ ನಗ್ತಾನೋ, ಹುಚ್ಚಂತರ ನಗ್ತಾನೆ, ಯಾಕೆ ಇಷ್ಟೊಂದು ಗುಂಗುರು ಕೂದಲು ಬಿಟ್ಕೊಂಡು ಮಾತಾಡ್ತಾನೆ, ಯಾರೋ ಹೆಂಡ್ತಿ ಯಾರ ಹತ್ರ ಮಾತಾಡ್ತಿದ್ಯೋ ನೀನು. ಸೊ ಈ ತರದ್ ವೆರಿ ಅಬ್ಯೂಸಿವ್ ಕಮೆಂಟ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ನಾನು ಏನ್ ಮಾಡಿದೆ, ಓವರ್ 10 ಎಪಿಸೋಡ್ಸ್ ವಾಟ್ ಐ ಯೂಸ್ ಟು ಡೂ ಇಸ್ ಐ ಯೂಸ್ ಟು ಸಿಟ್ ಅಂಡ್ ಪ್ಲಾಟ್ ಅ ಗ್ರಾಫ್. ಅಂದ್ರೆ ವ್ಯೂಸ್ ಎಲ್ಲಿ ಇದಾಗ್ತದೆ, ಶೇರ್ ಎಲ್ಲ ಆಗ್ತದೆ, ಆ ಕಂಟೆಂಟ್ ಏನ್ ಕವರ್ ಮಾಡಿತ್ತು ಆ ಎಪಿಸೋಡ್ ಅಲ್ಲಿ ಅಂತ. ವೆನೆವರ್ ಇಟ್ಸ್ ಬೀನ್ ದ ಟ್ರೆಡಿಷನಲ್ ವೆರಿ ಪ್ರೀಚಿ ಥಿಂಗ್ಸ್, ಕ್ಲೀನ್ ಆಗಿರ್ಬೇಕು, ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು, ಈ ತರದ್ದೇನೋ ದೊಡ್ಡ ಮೆಸೇಜ್ಗಳಿದ್ದಾಗೆಲ್ಲ ಇಟ್ ಹ್ಯಾಡ್ ವರ್ಕ್ಡ್ ವೆಲ್. And the masses had liked. There were very few negative comments. But then when it was a little mindless comedy, sumne he's just trying to chill out tarad vishayagalu bandaga, there was a drop. There used to be more abusive comments. So ee taradella ನಾನು ಕುತ್ಕೊಂಡು ಸುಮ್ಮನೆ I just try to plot graphs and see ಎಲ್ಲಿ ಹಿಂಗೆ ಕಂಟೆಂಟ್ ಎಲ್ಲಿ ವರ್ಕ್ ಆಯ್ತು, ಎಲ್ಲಿ ವರ್ಕ್ ಆಗ್ಲಿಲ್ಲ, what failed, what didn't work, ಇದೆಲ್ಲ ನೋಡ್ತಾ ಇರ್ತೀನಿ ನಾನು ಅವಾಗ. ಸೊ ಪುನೀತ್, ಯೂಶಲಿ ಅಂದ್ರೆ ಈ ಆರ್ಗ್ಯುಮೆಂಟ್ ಇದೆಯಲ್ಲ, ಪ್ಯಾಷನ್ ಇರ್ಬೇಕು, ಒಂದು ಕಲೆಗೆ ಒಂದು ಸೇವೆ ಮಾಡೋ ಒಂದು ಉತ್ಸಾಹ ಇರ್ಬೇಕು ಅಂತೆಲ್ಲ ಸುಮಾರು ಜನ ನಾನು ಈ ಕಾನ್ವರ್ಸೇಷನ್ಸ್ ಕೇಳಿದೀನಿ. ಫ್ರಮ್ ಯುವರ್ ವಾಟ್ ಎವರ್ ಸಕ್ಸಸ್ ದಟ್ ಯು ಹ್ಯಾವ್ ಹ್ಯಾಡ್, ಅಂದ್ರೆ ಆಡಿಯನ್ಸಿಗೆ ಕ್ಯಾನ್ ಯು ಡಿಫೈನ್ ಮೊಮೆಂಟ್ಸ್ ವೇರ್ ಇಟ್ ವಾಸ್ ಪ್ಯಾಷನ್ ಅಂಡ್ ವೇರ್ ಇಟ್ ವಾಸ್ ಆಕ್ಚುಲಿ ಸಿಟ್ಟಿಂಗ್ ಡೌನ್ ಅಂಡ್ ಥಿಂಕಿಂಗ್, ಗ್ರಾಫ್ ಪ್ಲಾಟ್ ಮಾಡೋದು ಅವೆಲ್ಲ, ಅಂದ್ರೆ ಆ ತರ ಒಂದು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗತ್ತಾ ಅಂತ. ಯಾಕೆಂದ್ರೆ ನನ್ಗೆ ತುಂಬಾ ದಿವಸದಿಂದ ಮಿಂತ್ರಾ ಸಿಇಒದು, ಅಂದ್ರೆ ಮಿಂತ್ರಾ ದೊಡ್ಡ ಕಂಪ್ನಿ ಆಗಕ್ಕೂ ಮುಂಚೆ ಮಿಂತ್ರಾ ಸಿಇಒದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, at some stage we realized that we were nothing but IIM graduates with fancy PowerPoint presentations anta. So it didn't take them there. Then they sat down, broke the structure up, ಆಮೇಲೆ ಏನೋ ಒಂದ್ ಸ್ವಲ್ಪ ಸಕ್ಸಸ್ ಬರಕ್ಕೆ ಶುರು ಆಯ್ತು. ಆ ತರ ಅಂದ್ರೆ ಆಡಿಯನ್ಸಿಗೆ ಕ್ಯಾನ್ ಯು ಜಸ್ಟ್ ಎಕ್ಸ್ಪ್ಲೇನ್ some moments where it was just passion and you failed, and then there's some passion plus thinking, and then you got relative success? ಆ ತರ ಏನಾದ್ರು ಒಂದೆರಡು ಮೂರು ಕೇಸ್ ಸ್ಟಡೀಸ್ ಕೊಡ್ತೀರಾ? I mean, first of all, when you were talking about success itself, and when you say that I have seen success, ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅಂದ್ರೆ I still don't consider myself successful, or I have already seen success ತರದ್ದು ಇನ್ನು ಆಗಿಲ್ಲ. It's probably trying out a few things ತರದ್ದು ಝೋನ್ ಅಲ್ಲೇ ಇನ್ನ ಇರೋದ್ರಿಂದ ನಾನು I mean, success is a very distant thing yet. Coming back to this passion, ಸ್ವಲ್ಪ overrated ಅನ್ಸುತ್ತೆ. ಅಂದ್ರೆ it's something to do with our 90s kids. It started off on everywhere, electronic media, print, and most of these motivational speakers, inspirational speakers, ಎಲ್ಲರೂ you have to quit your profession to follow your passion. So ಈ ತರದ್ದು ಒಂದು ನರೇಟಿವ್ ಸೆಟಪ್ ಆಯ್ತು ಎಲ್ಲ ಕಡೆ, passion, I follow my passion ಅಂತ. If you ask me to define what's this passion, when does it come into play ಅಂತಂದ್ರೆ, when you're doing something irrespective of the feedback that you get, irrespective of failures, if you still stick on to something, if you still continue to pursue something, it's truly out of passion. Andre when all the, of course it does matter, the numbers do matter, business does matter, ಅದು ತರುವಂತ ನಂಬರ್ಸ್, ದುಡ್ಡು, ಇವೆಲ್ಲ ಮ್ಯಾಟರ್ ಆಗುತ್ತೆ, ಖುಷಿ ಕೊಡುತ್ತೆ, ಇವೆಲ್ಲ ಫೀಲ್ ಗುಡ್ ಫ್ಯಾಕ್ಟರ್ಗಳನ್ನ ತೆಗೆದು
ಇಲ್ಲ ನಾನು ಆದ್ರೂ ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟಿಕ್ ಆನ್ ಆಗೋದಿದೆಯಲ್ಲ, ಐ ಥಿಂಕ್ ದಟ್ಸ್ more to do with your passion. When you're really very passionate about it, you will do it. And again, passionate is not about doing things. It's also probably passionate about just learning. I mean, I'm open for even such a journey. Many times you don't have to just be passionate about doing something and showing a product. ಏನ್ ಮಾಡಿದೆ ಕೊನೆಯಲ್ಲಿ ಇದನ್ನೆಲ್ಲ ಮಾಡಿ ನೀನು ಅಂತ. But I see a lot of success even if you are passionately learning something and you go there. ಇಲ್ಲ ನನಗೆ ಇವೆಲ್ಲ ತಿಳ್ಕೊಂಡಿದ್ದೀನಿ ನಾನು, is still a success. ಈಗ ಇದು ಅಂಕಲ್ ಸೀರೀಸ್ ನೀವು ಹೇಳ್ತಿದ್ರಲ್ಲ, ಲೈಕ್ ಯು ಪ್ಲಾಟ್ ಅ ಗ್ರಾಫ್ ಅಂಡ್ ಟ್ರೈ ಟು ಫೈಂಡ್ ಔಟ್ ವಾಟ್ ವರ್ಕ್ ವಾಟ್ ಡಿಡ್ ವರ್ಕ್ ಥರ. ಸೊ ಆ ಕಡೆ ಹೋಗ್ತಿದ್ದಂಗೆ ನಿಮ್ಗೆಲ್ಲೋ ಅದು ಇನ್ಫ್ಲೂಯೆನ್ಸ್ ಆಗಲ್ವಾ? ಲೈಕ್ ಓಕೆ ದಿಸ್ ಇಸ್ ವಾಟ್ ಈಸ್ ಕ್ಲಿಕ್ಕಿಂಗ್ ಥರ. ಯಾಕೆಂದರೆ ಇಫ್ ಯು ಸಿ ಅಂಕಲ್ ಸೀರೀಸ್ ಸ್ಟಾರ್ಟೆಡ್ ಆಫ್ ಐ ಥಿಂಕ್ ವೆರಿ ಇಂಪಲ್ಸಿವ್ಲಿ. ಅದು ಒಂಥರ ಪ್ಲ್ಯಾಂಡ್ ಆಗಿ ಅಥವಾ ಲೆಟ್ಸ್ ಟ್ರೈ ಸಮಥಿಂಗ್ ಆ ಥರ ಏನೋ ಅಲ್ಲ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಟೈಮ್ ಪಾಸ್ ಥರ ಶುರು ಆಗಿ ಆ್ಯಂಡ್ ದೆನ್ ಇಟ್ ಗಾಟ್ ಅ ಲೈಫ್ ಆಫ್ ಇಟ್ಸ್ ಓನ್. ಸೊ ಒನ್ಸ್ ಯು ಸ್ಟಾರ್ಟ್ ನೋಯಿಂಗ್ ದ ಫಾರ್ಮುಲಾ, ಅದೆಲ್ಲೋ ಅದು ಅದೊಂಥರ ಮೈಂಡ್ ಮೇಲೆ ಪ್ಲೇ ಆಗಕ್ಕೆ ಶುರು ಆಗಲ್ವಾ? ಹೇಗೆ, ಆರ್ ಹೌ ಡು ಯು ಮ್ಯಾನೇಜ್ ದಟ್ ಥರ? I think we spoke about this very recently. ನಂದು ಯೂಶಲಿ ಫಸ್ಟ್ ಪ್ರಾಡಕ್ಟ್ ಯಾವುದೋ ಒಂದು ಸೀರೀಸ್ ಅಥವಾ ಎನಿಥಿಂಗ್ ಇಸ್ ಆಲ್ವೇಸ್ ಔಟ್ ಆಫ್ ಇನ್ನೋಸೆನ್ಸ್. ಆಮೇಲೆ ಕಳ್ಳನ ಮಕ್ಳು ನಾವೆಲ್ಲ ಅಂದ್ರೆ ವಿ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಕಿಂಗ್ ವಾಟ್ಸ್ ನಾಟ್ ವರ್ಕಿಂಗ್. ಒಂದು ಫಾರ್ಮುಲಾ ನಾವೇ ಡೆವಲಪ್ ಮಾಡ್ಕೊಂಡು ಆ ಟೆಂಪ್ಲೇಟ್ ಫಿಟ್ ಇನ್ ಮಾಡ್ತಾ ಹೋಗ್ತೀವಿ. ಅಂಡ್ ಲೈಕ್ ಯುರ್ ಸೇಯಿಂಗ್, ಅಂಕಲ್ ಸೀರೀಸ್ ಸ್ಟಾರ್ಟೆಡ್ ಆಫ್ ವಿತ್ ಅ ಸ್ನ್ಯಾಪ್ಚಾಟ್ ಫಿಲ್ಟರ್. ಅದೊಂದು ಫಿಲ್ಟರ್, ಐ ಮೀನ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ದೇರ್. ಒಂದು ಸ್ನ್ಯಾಪ್ಚಾಟ್ ಫಿಲ್ಟರ್ ಅಲ್ಲಿ ಫಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದೆ, ಅಂಡ್ ದೆನ್ ಸೆಕೆಂಡ್ ವೀಕ್ ಇನ್ನೊಂದು ವಿಡಿಯೋ ಮಾಡಿದೆ. ಅಂಡ್ ಫ್ರೆಂಡ್ಸ್ ಈ ಸಂಡೇ ಏನ್ ಮಾಡ್ತಿದ್ದಾರೆ ಅಂಕಲ್ ಅನ್ನೋ ತರದ್ದೆಲ್ಲ ಒಂದಷ್ಟು ಕೇಳಿದಾಗ, ಏನ್ ಇನ್ನ ಆಡಿಯನ್ಸ್ ಅಂತೆಲ್ಲ ಯಾರು ಇರ್ಲಿಲ್ಲ ಅದಕ್ಕೆ, ಇಟ್ ವಾಸ್ ಜಸ್ಟ್ ಮೈ ಓನ್ ಫ್ರೆಂಡ್ಸ್. ಸೊ ಮೂರನೇ ವಿಡಿಯೋ ಒಂದು ಮಾಡಿದೆ. ಅಂಡ್ ದೆನ್ ಫೋರ್ತ್ ವೀಕ್ ಐ ರಿಯಲೈಸ್ ದಟ್ ದ ಫಿಲ್ಟರ್ ಇಸ್ ಟೇಕನ್ ಆಫ್. ಇರ್ಲಿಲ್ಲ ಸ್ನ್ಯಾಪ್ಚಾಟ್ ಅಲ್ಲಿ. ಐ ಡೆಂಟ್ ಹ್ಯಾವ್ ಅ ಮುಸ್ಟಾಚ್ ಟು ಪುಟ್ ಆರ್ ಹ್ಯಾಡ್ ಟು, ಏನೂ ಇರ್ಲಿಲ್ಲ ನನಗೆ. ಅವಾಗ ಐ ಆಕ್ಚುಲಿ ಕಾಟ್ ಹೋಲ್ಡ್ ಆಫ್ ಮೇಕಪ್ ಮ್ಯಾನ್ ಥ್ರೂ ಅ ಫ್ರೆಂಡ್. ಬೆಳಗಿನ ಜಾವ 5:30-6 ಗಂಟೆಗೆ ಹೋಗಿ ಅವ್ರ ಮನೆ ಹತ್ರ ಹೋಗಿ, ಇಟ್ ವಾಸ್ 600 rupees ಫಾರ್ ದಟ್ ಮುಸ್ಟಾಚ್. ನಾನು ಅವ್ರ ಹತ್ರ ಹೋಗಿ, ಅವರು ಇಲ್ಲ ಕೊಡಲ್ಲ, ಇದು ನಮ್ದು ಮೇಕಪ್ ಕಿಟ್ ಅಲ್ಲಿ ಇದೆ ಅಂತ. ನಾನು ಇಲ್ಲ ಪ್ಲೀಸ್ ಇದೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು ಅಂತ ಬಂದು ಮಾಡಿದ್ದೆ ನಾನು. ಸೊ ಈ ತರದ್ ವೆರಿ ಇನ್ನೋಸೆನ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಿತ್ತಲ್ಲ, ದಟ್ ಆಫ್ಟರ್ ಅ ಪಾಯಿಂಟ್ ಬಿಕಮ್ಸ್ ಲೈಕ್ ಯು ನೋ ವಾಟ್ ಇಸ್ ವರ್ಕಿಂಗ್. ಲೈಕ್ ಇವನ್ ಮೈ ಮ್ಯಾನೇಜರ್ ಸೀರೀಸ್ ದಟ್ ಐ ಡಿಡ್ ರೀಸೆಂಟ್ಲಿ, the first episode was purely out of innocence. Andre the name puns to his laugh to the characters' names to how they behave, everything was very naturally done. But then once I understood what's working, people are liking the way he laughs, people are liking Jalaja's part more, people like me poking fun at Lokesh. So that's what I will make sure I will redo it in the next episode, probably with change in content, but then I will still keep the format intact. Or the Enama starting alli Enama first episode alli it was a very natural thing. Next in ಎಲ್ಲ ಎಪಿಸೋಡ್ಗಳಲ್ಲೂ ಆ ಏನಮ್ಮ ಫಿಟ್ ಮಾಡೋದಕ್ಕೊಂದು ಪ್ಲೇ ಮಾಡ್ತೀನಲ್ಲ ನಾನು. ಸೊ ಅಲ್ಲಿ ನಾನು ಇನ್ನೋಸೆನ್ಸ್ ಇಸ್ ಲಾಸ್ಟ್ ಆಲ್ರೆಡಿ. ಬಟ್ ದೆನ್ ಐ ಥಿಂಕ್ ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಇಟ್ಸ್ ನಾಟ್ ಸಮಥಿಂಗ್ ದಟ್ ಓನ್ಲಿ ಐ ಹ್ಯಾವ್ ಡಿಸ್ಕವರ್ಡ್ ತರದಲ್ಲ. ಎಲ್ಲ ಆರ್ಟ್ ಫಾರ್ಮ್ ಪ್ರಾಬಬ್ಲಿ ಫಸ್ಟ್ ಪ್ರಾಡಕ್ಟ್ ಯಾವಾಗ್ಲೂ ಫ್ರೆಶ್ ಅಂಡ್ ಇನ್ನೋಸೆಂಟ್ ಆಗಿರುತ್ತೆ. ಆಮೇಲೆ ಇಟ್ಸ್ ಫ್ಯಾಕ್ಟರಿ ಸೆಟಪ್, ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀವಿ. ಗ್ರೇಟ್. ಇಟ್ಸ್ ವೆರಿ ಆನೆಸ್ಟ್. ಅಂದ್ರೆ ನೀವು ಮಾತಾಡೋದ್ರಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಆನೆಸ್ಟಿ. ಸೊ ಇವಾಗ ಮುಂದಿನ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ, ಈಗ ನೆಕ್ಸ್ಟ್ ಲೋಕೇಶ್ಗೆ ಮದ್ವೆ ಆಗತ್ತಾ ಹೆಂಗೆ ಅಂತ? ಆಗ್ಬೋದೇನೋ ಅಂದ್ರೆ ಇಲ್ಲ ನೋ ಐ ಮೆಂಟ್ ಅಂದ್ರೆ ನನ್ ಪ್ರಶ್ನೆ ಏನಿತ್ತು ಅಂದ್ರೆ, ನೀವ್ ಹೇಳಿದ್ರಲ್ಲ ನ್ಯಾಚುರಲ್ ಆಗಿ ಫ್ಯಾಕ್ಟ್ರಿ ಸೆಟ್ಟಿಂಗ್ ಫಸ್ಟ್ ನ್ಯಾಚುರಲ್ ಆಗಿ ಬರುತ್ತೆ, ಆಮೇಲೆ ಫ್ಯಾಕ್ಟ್ರಿ ಸೆಟ್ಟಿಂಗ್ ಮಾಡ್ತೀನಿ ಅಂತ. ಅಂದ್ರೆ ಈ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಂದ್ರೆ ಡ್ಯೂ ಅಟ್ ಲೀಸ್ಟ್ ಪ್ಲಾನ್ ಇಟ್, ಇಲ್ಲ ಈ ಎಪಿಸೋಡು ಇವನ್ ಮದ್ವೆ ಮಾಡ್ಬಿಟ್ರೆ ಇದು ಈ ಪ್ರಾಬ್ಲಮ್ ಆಗತ್ತೆ, ಈ ಏರಿಯಾನಲ್ಲಿ ನಾನು ಡೆವಲಪ್ ಮಾಡಕ್ ಆಗಲ್ಲ ಅಂತ ಒಂದು ಕಾನ್ಶಿಯಸ್ ಥಿಂಕಿಂಗ್ ಎಲ್ಲೋ ಬಂದಿರುತ್ತಲ್ವಾ? ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. No, the process point of view, I think when the manager's first or second episode came out, we had a call, and then now matadidvi kuda, and you were curious about how I built on this universe for these characters and how I placed them ಅನ್ನೋದು. ಎಲ್ಲ ಏನೋ ಹೇಳ್ತಿದ್ದೆ ಮರ್ತೇ ಹೋಯ್ತು. ಅಲ್ಲಲ್ಲ, you were thinking of how you place the characters in the universe ಅಂತ. No, my question No, your question was about my question was how do you plot? ಅಂದ್ರೆ you will definitely have to ಒಂದು ಐಡಿಯಾ ಇರ್ಬೇಕಲ್ವಾ? ಈ ಎಪಿಸೋಡ್ಗೆ ಲೋಕೇಶ್ ಈ ಎಪಿಸೋಡ್ ಅಲ್ಲಿ ನಾನ್ ಮದ್ವೆ ಆಗ್ಬಿಟ್ರೆ ನಾನು ಈ
ಆಸ್ಪೆಕ್ಟ್ಸ್ ಮಾಡಕ್ಕಾಗಲ್ಲ. ಹಾಗಾಗಿ Yes, ಆ yes. ಒಂದು ಫ್ಲೋ ಚಾರ್ಟ್ ಇರುತ್ತಲ್ಲ, ಆ ಫ್ಲೋ ಚಾರ್ಟ್ ಹೆಂಗೆ ಅದು ಒಂದು ಇಟ್ ಕಾಂಟ್ ಬಿ ಎಪಿಸೋಡ್ ಟು ಎಪಿಸೋಡ್, ಏನೋ ಒಂದು ಇರುತ್ತೆ ಅಲ್ವಾ, ಅದು ಆ ಐಡಿಯೇಷನ್ ಹೆಂಗೆ ಮಾಡ್ತೀರಾ ಅಂತ. ಮೈನ್ ಇಸ್ ನಾಟ್ ಸೋ ಎಫಿಷಿಯಂಟ್ ಫ್ಯಾಕ್ಟ್ರಿ ಅನ್ಸುತ್ತೆ. ಅಂದ್ರೆ ಪ್ರತಿದಿನ ಒಂದು ಎಪಿಸೋಡ್ ಮಾಡೋದಕ್ಕೆ ಪ್ರಾಬಬ್ಲಿ ನನಗೆ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೀ. ಅಂದ್ರೆ ಪ್ರಾಬಬ್ಲಿ maybe this character demands a lot of energy and ಅದು effort also, you know, I have to stick that mustache, ಕೂತ್ಕೋಬೇಕು ಇವೆಲ್ಲ. I am maybe a little lazy person that way. That is one part. The second part is ಹೆಂಗ್ ಪ್ಲಾನ್ ಮಾಡ್ತೀರಾ ಪ್ರತಿಯೊಂದು ಎಪಿಸೋಡು ಕೂಡ. It's mostly collective thoughts. ಅಂದ್ರೆ I keep putting down a few points on my phone whenever I get a say, ಇಲ್ಲ ಇದನ್ನೊಂದು ಈ ಆಂಗಲ್ ಕೊಡ್ಬೋದಲ್ವಾ, you know, can we have a virtual baby shower ಅಂತ ಏನೋ ಒಂದು ತಲೆ ಸುಮ್ಮನೆ ಬರುತ್ತೆ. ಐ ಮೇಕ್ ಅ ನೋಟ್ ಔಟ್ ಆಫ್ ಇಟ್. ಎಥ್ನಿಕ್ ಡೇ ಫ್ರಮ್ ಹೋಮ್ ಅಂತ ಮಾಡ್ಬೋದಾ, ಹಾಕೋಬಹುದು. ಅಂಡ್ ದೆನ್ ಈಗ ಅವನ ಹೆಂಡತಿ ರವಿಚಂದ್ರನ್ ಅವರ ಫ್ಯಾನ್ ಆಗಿ ಕನ್ವರ್ಟ್ ಮಾಡ್ಬೋದಾ, I just make a note of it. Or there are also many times ನನ್ನ ರೆಗ್ಯುಲರ್ ವೀಕ್ಲಿ ಇಂಟ್ರಾಕ್ಷನ್ಗಳಾಗಿರುತ್ತೆ, ಫ್ರೆಂಡ್ಸ್ ಜೊತೆ ಆಗಿರುತ್ತೆ. ಮೋಸ್ಟ್ ಆಫ್ ಇಟ್ ಐ ವಿಲ್ ಪುಟ್ ಇಟ್ ಡೌನ್ ಅಂಡ್ ನಾನೊಂದು ಆಕ್ಚುಲಿ ಒಂದು ಥ್ಯಾಂಕ್ ಯು ಪೋಸ್ಟ್ ಬರ್ತಿದ್ದೆ ಆಫ್ಟರ್ ಅಂಕಲ್ ಸೀರೀಸ್. ಐ ಕ್ಲೋಸ್ಡ್ ಅಂಕಲ್ ಸೀರೀಸ್ ವೇರ್ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅಂದ್ರೆ ನಾಟ್ ವೆರಿ ಫಾರ್ಮಲ್ಲಿ ಕಾಂಟ್ರಿಬ್ಯೂಟೆಡ್, ಬಟ್ ಎಷ್ಟೊಂದು ಜೋಕ್ಗಳೆಲ್ಲ ನಮ್ಮ ಸರ್ಕಲ್ ಅಲ್ಲಿ ಕೂತ್ಕೊಂಡು ಮಾತಾಡೋವಾಗಿರೋ ಜೋಕ್ಗಳು, ಅಥವಾ ಏನೋ ಒಬ್ರ ಮೇಲೆ ಒಬ್ರು ಹೇಳಿರೋ ಜೋಕ್, ಅಥವಾ ನನ್ನ ಯಾರೋ ರೇಗಿಸಿರೋ ಜೋಕ್, ಅಥವಾ ನಾನು ಯಾರನ್ನೋ ರೇಗಿಸಿರೋ ಜೋಕು, ಇದನ್ನೆಲ್ಲ ನಾನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ ಕ್ಯಾರೆಕ್ಟರ್ಗಳಿಗೆ. ಗೋಯಿಂಗ್ ಬೈ ಯೋರ್ ಯುನೋ the actual question of how do you trace some character's journey or character's path, I'm a little conscious. I also you know figure if there can be a future by doing that, or am I cutting down the character's future. This is also something that I keep doing. When I bring in a character, can I create some more drama around that character anta ನಾನು ಯೋಚನೆ ಮಾಡ್ತಾ ಇರ್ತೀನಿ. You know, there's that theory of, you know, Chekhov's gun principle, ಯಾವ್ದೋ ಒಂದು ಇದೆಯಲ್ಲ, you know, if the gun in that scene doesn't make sense, you shouldn't have it in that scene ಅಂತ. ಸೊ ಆ ಥರದ್ದು ಅಂದ್ರೆ ಅನ್ನೆಸೆಸರಿ ಆಗಿ ಯಾವುದೋ ಒಂದು ಬಂದಿರಲ್ಲ, ಬಟ್ ಇಫ್ ಇಟ್ ಇಸ್ ಕಮಿಂಗ್ ಇನ್ ಟು ದ ಯೂನಿವರ್ಸ್, ಐ ವಿಲ್ ಜಸ್ಟ್ ಸಿ ಇಫ್ ಐ ಕ್ಯಾನ್ ಯೂಸ್ ಇಟ್ ಫಾರ್ ಲಾಂಗ್. ಅಂದ್ರೆ ಈಗ ಅಂಕಲ್ ಸೀರೀಸ್ ಅಲ್ಲಿ ಜಿಗ್ನೇಶ್ ಕ್ಯಾರೆಕ್ಟರ್ ಒಂದು ಬರ್ತಿತ್ತು. ಒಂದು ಫಸ್ಟ್ ನನ್ನ ಇನ್ನೋಸೆಂಟ್ ಸ್ಟಾರ್ಟ್ ಇದ್ದಿದ್ದು ಒಂದು ಬ್ರೇಕಪ್ ಆಗಿದೆ ಅಂತ. ಬಟ್ ದೆನ್ ಐ ಕೆಪ್ಟ್ ಹಿಮ್ ಆಸ್ ದಟ್ ಒನ್ ಪರ್ಸನ್ ಹೂ ವುಡ್ ಆಲ್ವೇಸ್ ಕಾಂಟ್ರಡಿಕ್ಟ್ ಅಂಡ್ ಫೈಟ್ ವಿತ್ ದಿಸ್ ಅಂಕಲ್ಸ್ ಕ್ಯಾರೆಕ್ಟರ್. ಒಂದು ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಟು ಕ್ವೆಶನ್ ಫ್ಯೂ ಥಿಂಗ್ಸ್. ಅಂದ್ರೆ ಅವ್ನು ಒಂದು ಎಪಿಸೋಡ್ ಅಲ್ಲಿ ಅವನು ಸೂಸೈಡ್ ಮಾಡ್ಕೋತಾನೆ, ಇನ್ನೊಂದು ಎಪಿಸೋಡ್ ಅಲ್ಲಿ ಬ್ರೇಕಪ್ ಆಯ್ತು ಅಂತ ಬಂದು ಹೇಳ್ತಾನೆ, ಮೂರನೇ ಎಪಿಸೋಡ್ ಅಲ್ಲಿ ವರ್ಕ್ ಫ್ರಮ್ ಅವ್ನ್ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಏನೋ ಪ್ಯಾಷನ್ ಅಂಡ್ ಪ್ರೊಫೆಷನ್ ಡಿಬೇಟ್ ಬಗ್ಗೆ ಮಾತಾಡ್ತಾನೆ. ಸೊ ಈ ಥರದ್ದು ಒಂದು ಆ ಕ್ಯಾರೆಕ್ಟರ್ ಪ್ಲೇಸ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದಾ ಅಂತ ಐ ವಿಲ್ ಮೆಂಟಲಿ ಪ್ಲಾನ್ few things. Again, if you ask me to show some script of uncle or manager, I don't have anything. Andre ಒಂದು formally written script ಅಂತ ಇಲ್ವೇ ಇಲ್ಲ ನನ್ನ ಹತ್ರ. Probably at least season 2 I put it you know on a paper. But ಅದಕ್ಕೆ ಬಿಟ್ರೆ ಅಂಕಲ್ ಸೀರೀಸ್ ಅಂತೂ it used to just be in my head. ಇವತ್ತು ಒಂದು 10 ಪಾಯಿಂಟ್ ಕವರ್ ಮಾಡಬೇಕು, ಒಂದು ಹಾಡು ಹೇಳ್ಬೇಕು, ಮಧ್ಯದಲ್ಲಿ ಇದು ಬರುತ್ತೆ ಅದು ಬರುತ್ತೆ, ಇಟ್ಕೊಂಡು ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾ ಇದ್ದೆ ನಾನು. ಯು ಆರ್ ಕಂಪ್ಲೀಟ್ಲಿ ಗೇರ್ಡ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸ್ಕ್ರಿಪ್ಟ್ ಇಲ್ದಿರಾ ಸಿನಿಮಾ ಮಾಡೋದು ಎಕ್ಸಲೆಂಟ್. ತಲೆಯಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು. ಪುನೀತ್, ಇವಾಗ ವಿ ಡಿಡ್ ಅಂದ್ರೆ ಬ್ರೀಫ್ ಆಗಿ ಐಡಿಯಾಸ್ ಬಗ್ಗೆ, ಹೌ ಡು ಯು ಜನರೇಟ್ ಐಡಿಯಾಸ್? ಅಂದ್ರೆ ಈ ಫಾರ್ಮಲ್ ಆಗಿ, ಐ ಮೀನ್ ಎನಿ ಪ್ರಾಸೆಸ್ ಇದೆಯಾ? ಹೆಂಗೆ ಅದನ್ನ ನರ್ಚರ್ ಮಾಡ್ತೀರಾ? ಹೌ ಡು ಯು ಥಿಂಕ್ ಥ್ರೂ ಇಟ್? ಹೆಂಗೆ ಅಂತ ಅಂದ್ರೆ ಇವಾಗ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಜಸ್ಟ್ ಓಪನ್ ಸಿಟ್ ಡೌನ್ ಫಾರ್ ಅ ವೈಲ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್. ಇನ್ ಕೆಲವರು ಅವ್ರ ಪಾಡಗೋರು ಬೇರೆ ಕೆಲಸ ಮಾಡ್ತಿರ್ತಾರೆ, ಎಲ್ಲೋ ರ್ಯಾಂಡಮ್ ಆಗಿ ಒಂದು ಐಡಿಯಾ ಬಂದ್ರೆ ಅದನ್ನ ಎಲ್ಲೋ ಎಕ್ಸೆಲ್ ಅಲ್ಲೋ ಎಲ್ಲೋ ಹಾಕೋತಾರೆ. ನಿಮ್ಗೆ ಅದು ಯಾವ್ದು ವರ್ಕ್ ಆಗತ್ತೆ, ಹೆಂಗ್ ವರ್ಕ್ ಆಗತ್ತೆ ಅಂತ? With respect to comedy sketches or in general, in general, even if it could be a Bhagna concept or whatever it could be, so how do you generate those ideas? ಮುಂಚೆ it used to just come out as one small idea. ಅದು ಬಂದಿದ ತಕ್ಷಣನೇ I used to, if that excited me, ನಾನೇನ್ ಮಾಡ್ತಾ ಇದ್ದೆ, ಒಂದಷ್ಟು ಕ್ಲೋಸ್ ಸರ್ಕಲ್ ಆಫ್ ಫ್ರೆಂಡ್ಸ್ ಫೋನ್ ಮಾಡಿ ಈ ಥರದೊಂದು ಪ್ರಾಜೆಕ್ಟ್ ಮಾಡೋಣ, ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು we would meet or have a call
ಅಂಡ್ ದೆನ್ ವಿ ವುಡ್ ಟೇಕ್ ಇಟ್ ಆಫ್ ಅಂಡ್ ಮುಗಿಸ್ಬಿಡ್ತಾ ಇದ್ವಿ. ಒಂದು ಶಾರ್ಟ್ ಫಿಲ್ಮ್ ಆಗುತ್ತೋ, ಒಂದು ಕ್ಯಾಂಪೇನ್ ಆಗುತ್ತೋ, ವಾಟ್ ಎವರ್ ದಟ್ ವಾಸ್. ಬಟ್ ಪೋಸ್ಟ್ ಕತೆ ಪ್ರಾಜೆಕ್ಟ್ ಹ್ಯಾಪೆಂಡ್ ಇನ್ ಅ ವೆರಿ ಫಾರ್ಮಲ್ ವೇ, ಅಂದ್ರೆ ಫಾರ್ ಅಸ್, ಅಂದ್ರೆ ದ ಟೀಮ್ ಇಟ್ ಸೆಲ್ಫ್, ಹೌ ವಿ ಫಂಕ್ಷನ್ಡ್ ಅಂಡ್ ಹೌ ವಿ collected stories, or how we took the whole campaign end to end was a very organized approach that we had. Post that ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಿಲ್ಲ, I mean I don't know if it is something to do with that age. ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರಲ್ಲ, ಅಂದ್ರೆ ಟೂ ಮೆನಿ ಐಡಿಯಾಸ್ ಕಮ್ ಅಂಡ್ ಆ ಐಡಿಯಾಸ್ ನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಡ್ಬೇಕು ಅಂತ. ಸೊ ಆ ತರದ್ದು ಒಂದು ಫೇಸ್ ಅಲ್ಲಿ ಸಿಕ್ಕಾಪಟ್ಟೆ ಐಡಿಯಾಸ್ ಬರೋದು ನನಗೆ. ಏನೋ ಒಂದು ಸಣ್ಣ, ಅಂದ್ರೆ ಫರ್ಗೆಟ್ ಕ್ರಿಯೇಟಿವ್ ಐಡಿಯಾಸ್, ಇಟ್ ಯೂಸ್ ಟು ಆಲ್ಸೋ ಬಿ ಸಮ್ ಬಿಸ್ನೆಸ್ ಐಡಿಯಾಸ್ ದಟ್ ಐ ವುಡ್ ಗೆಟ್, ಸುಮ್ಮನೆ ರ್ಯಾಂಡಮ್ ಬಿಸ್ನೆಸ್ ಐಡಿಯಾಸ್, ರೈಟ್ ಫ್ರಮ್ ಇವನ್ ಒಂದು ಹೋಟ್ಲ್ ಸ್ಟಾರ್ಟ್ ಮಾಡ್ಬೇಕು ನಾನು, ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ನಾನು. ಸೊ ಈ ತರದ್ದೆಲ್ಲ ಐಡಿಯಾಸ್ ಏನೇ ಬಂದ್ರು ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಒಂದು ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ ಐ ಸ್ಟಾರ್ಟೆಡ್ ಸಾರ್ಟಿಂಗ್ ದೆಮ್ ಡೌನ್. ಇದು ಬಿಸ್ನೆಸ್ ಐಡಿಯಾಸು, ಇದು ಕ್ಯಾಂಪೇನ್ ಐಡಿಯಾಸು, ಇದು ಶಾರ್ಟ್ ಫಿಲ್ಮ್ಸ್, ಇದೊಂದು ಮ್ಯೂಸಿಕ್ ವಿಡಿಯೋ ಆಗ್ಬೋದು, ಇದೊಂದು ಫೀಚರ್ ಫಿಲ್ಮ್ ಆಗ್ಬೋದು, ಇದೊಂದು ಶಾರ್ಟ್ ಫೀಚರ್ ಆಗ್ಬೋದು, ಇದರದ್ದು ಡಿಫ್ರೆಂಟ್ ಫಾರ್ಮ್ಯಾಟ್, ಅಥವಾ ಇದೊಂದು ಬರೀ ವೆಬಿಸೋಡ್ ಫಾರ್ಮ್ಯಾಟ್ ಅಲ್ಲಿ ಹೋಗ್ಬೋದು, ಇದೊಂದು ವೆಬ್ ಸೀರೀಸ್ ಆಗೋಗ್ಬೋದು, ಮೈಕ್ರೋ ವೆಬ್ ಸೀರೀಸ್ ಆಗೋಗ್ಬೋದು. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಸಾರ್ಟಿಂಗ್ ಡೌನ್ ಅಂಡ್ ಐ ಮೇಂಟೈನ್ ದಟ್ ಎಕ್ಸೆಲ್ ಶೀಟ್ ಟು ಇವನ್ ದಿಸ್ ಡೇಟ್. ವೆನೆವರ್ ಐ ಗೆಟ್ ಅ ನ್ಯೂ ಐಡಿಯಾ, ಐ ಜಸ್ಟ್ ಗೋ ಅಂಡ್ put it in one or the other place wherever it fits. ಇದನ್ನ ನಾನು ಫಾಲೋ ಮಾಡಕ್ ಶುರು ಮಾಡಿದೆ. ಕಮಿಂಗ್ ಟು ದಿಸ್ ಕ್ಯಾರೆಕ್ಟರ್ಸ್, how does it come? I personally love characters which a lot of them can relate to and can find themselves there. And to keep it very simple, and ನನಗೆ ಪರ್ಸನಲ್ ಆಗಿ when I'm writing, or when I'm writing again in the head, not on paper, I like the nuances part of it. ಈಗ ಅಂಕಲ್ ಸೀರೀಸ್ ಅಲ್ಲಿ ಒಂದ್ ಎಪಿಸೋಡ್ ಅಲ್ಲಿ ಅವ್ನ ಮಗ ಅವತ್ತು ತುಂಬಾ ಹಠ ಮಾಡ್ತಾ ಇದ್ದಾನೆ. ಅವ್ನು ಹಠ ಮಾಡ್ತಾ ಇರೋ ರೀಸನ್ ಏನು ಅಂದ್ರೆ, ಹಿ ಈಸ್ ಅ ಬಿಗ್ ಫ್ಯಾನ್ ಆಫ್ ಆಕ್ಟರ್ ದರ್ಶನ್. ಸೊ ದರ್ಶನ್ ಅವ್ರ ಸಿನಿಮಾದ ಒಂದು ಸ್ಟಿಕ್ಕರ್ನ ಅವ್ನ ಬುಕ್ ಮೇಲೆ ಅಂಟಿಸ್ಕೋಬೇಕು ಅವ್ನಿಗೆ. ಅವತ್ತಿನ ದೊಡ್ಡ ಸ್ಟ್ರಗಲ್ ಅವ್ನಿಗದು. ಸೊ ಸಾಯಂಕಾಲ ಇವನು ಹೋಗಿ ಆ ಸ್ಟಿಕ್ಕರ್ ಕೊಡಿಸಿ ಪಾನಿಪುರಿ ಏನೋ ತಿಂದು ಮನೆಗೆ ಬರ್ತಾನೆ. ದಟ್ ವಾಸ್ ದಿ ಹೋಲ್ ಎಪಿಸೋಡ್. ಸೊ ಈ ತರದ ಒಂದು ಸಣ್ಣ ಸೆಂಟಿಮೆಂಟ್ಗಳು ಅಂಡ್ ಸಣ್ಣ ಆಸ್ಪಿರೇಷನ್ಸ್ ಆಫ್ ದೀಸ್ ಕ್ಯಾರೆಕ್ಟರ್ಸ್ ಇಸ್ ವಾಟ್ ಐ ಪರ್ಸನಲಿ ಎಂಜಾಯ್. ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಜಲಜಾ ಅವಳ ಮದುವೆ ವಿಡಿಯೋ ನೋಡಿರೋ ಒಂದು ಆಸ್ಪಿರೇಷನ್ ಇದೆಯಲ್ಲ, ಐ ಟ್ರೈ ಟು ಬ್ರಿಂಗ್ ಇಟ್ ಔಟ್. ಅಂಡ್ ಅವಳ ತಂಗಿ ಒಬ್ಳಿದಾಳೆ ಹಿಂದೆಗಡೆ ಗಿಫ್ಟ್ ಕವರ್ ಇಸ್ಕೊಳ್ಳೋದಕ್ಕೆ. ಆ ಮದುವೆ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳು, ದಿಸ್ ಇಸ್ ಆಲ್ ಸಮಥಿಂಗ್ ದಟ್ ವಿ ಆಲ್ ಸೀನ್. ಮಕ್ಕಳು ಸುಮ್ಮನೆ ಮದುವೆ ಮನೆಯಲ್ಲಿ ಗನ್ ಹಿಡ್ಕೊಂಡು ಹಿಂಗೆಲ್ಲ ಓಡಾಡ್ತಾ ಇರ್ತಾರಲ್ಲ, ಅಂದ್ರೆ ದೇ ಡೋಂಟ್ ಹ್ಯಾವ್ ಅ ರೀಸನ್, ಸುಮ್ಮನೆ ಮಾಡ್ತಿರ್ತಾರೆ ಇಂಥವೆಲ್ಲ. ಐ ಟ್ರೈ ಟು ಬ್ರಿಂಗ್ ಇನ್ ಸಚ್ ಥಿಂಗ್ಸ್. ಅಂಡ್ ಅಥವಾ ಈ ಆಫೀಸಲ್ಲಿ ಸುಮ್ಮನೆ ಲೈನ್ ಹೊಡಿಯೋದು, ಈ ಲೊಕೇಶನ್ ವಿಘ್ನೇಶ್ವರಿ ಪೋರ್ಷನ್ ಇಸ್ ಅಬೌಟ್ ದಟ್. ಇಲ್ಲ ಆಕ್ಚುಲಿ ಇನ್ ಅ ವೇ ನೀನು ಇದನ್ನ ಹೇಳೋದಲ್ಲ ನಾನು ಆಕ್ಚುಲಿ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಸ್ಕ್ರಿಪ್ಟ್ ಇಲ್ಲ ಅನ್ನೋದನ್ನ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಕ್ಯಾರೆಕ್ಟರೈಸೇಷನ್ ಇರುತ್ತಲ್ಲ, ನೀನ್ ಅಂಕಲ್ ಸೀರೀಸ್ ಆಗ್ಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಆಫೀಸ್ ಇರ್ಲಿ, all the characters all the people you bring and talk about, they never go away from the skin of the character. ಅಂದ್ರೆ ಅವರು ಸಡನ್ ಆಗಿ ಅವನು ಒಂದ್ ದಿವಸ ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡಿ ಇನ್ನೊಂದ್ ದಿವಸ ತುಂಬಾ ಸ್ಟುಪಿಡ್ ಆಗಿ ಮಾಡೋದು, ಹಿ ಡಸಂಟ್ ಡೂ ದಟ್. ಸೊ ಸ್ವಲ್ಪ ಕಷ್ಟ ಆಗತ್ತೆ ನೀನು ಇದನ್ನ ಸ್ಕ್ರಿಪ್ಟ್ ಇಲ್ಲ ಅಂತ ಹೇಳಿದಾಗ. ಬಟ್ ನೀನ್ ಒಳ್ಳೆ ಹುಡುಗ, ನೀನ್ ನಂಬಬೇಕು, ನಂಬ್ತೀವಿ, ನೋ ಪ್ರಾಬ್ಲಮ್. ಅಲ್ಲ, ಬಟ್ ನಾನು ಅದೇ ಹೇಳಿದಂಗೆ ಇಟ್ಸ್ ಅ ವೆರಿ ಕಾನ್ಶಿಯಸ್ ಎಫರ್ಟ್ ದಟ್ ಐ ಡೂ. ಅಂದ್ರೆ ತಲೆಯಲ್ಲಿ ಈ ಕ್ಯಾರೆಕ್ಟರ್ದು ಒಂದು ಬಿಹೇವಿಯರ್ ಕ್ರಿಯೇಟ್ ಮಾಡಿದ್ಮೇಲಿಂದ, ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ಹಿಸ್ ಜೋಕ್ಸ್ಗೆ ಟಾಂಟ್ ಕೊಡೋ ಅಂತ ಕ್ಯಾರೆಕ್ಟರ್ ಲೋಕೇಶ್. ಅಂಡ್ ಇವನು ಒಂದು ಇನ್ನೊಬ್ಬನ ಮದ್ವೆ ಲೈಫ್ ಬಗ್ಗೆ ಕಮೆಂಟ್ ಮಾಡೋದು ಭದ್ರೇಶ್ ಬಗ್ಗೆ. ಅಂಡ್ ಅಲ್ಲಿ ಒಂದು ಈ ಈಕ್ವೇಶನ್ ವರ್ಕ್ ಆಗುತ್ತೆ. ದೇರ್ ಇಸ್ ಅ ಲಾಟ್ ಆಫ್ ಬ್ಲಶಿಂಗ್ ಅಂಡ್ ಒಂದು ನಾಚಿಕೆ ಇದೆ ಈ ಭದ್ರೇಶ್ಗೆ. ಅವನ್ ಹಿಸ್ ಓನ್ ಝೋನ್ ಅಲ್ಲಿ ಇದ್ದಾನೆ, ಅವನು ಮದ್ವೆ ಆಗಿದ್ದ ನ್ಯೂಲಿ ಮ್ಯಾರಿಡ್ ಪರ್ಸನ್ ಅವನು. ಬಟ್ ಈ ಲೋಕೇಶ್ ಯಾವಾಗ್ಲೂ ಅವನಿಗೆ ಕೌಂಟರ್ ಕೊಡೋನು. ಇವನೇನೋ ಲಾಚ ಅಂದ್ರೆ ಅವನೇನೋ ಅಂದ ಅಂತ, ಹ್ಯಾಲುಸಿನೇಟಿಂಗ್ ಆಕ್ಚುಲಿ ಲಿಟರಲಿ. ಬಟ್ ಇವನ್ ರಿಯಾಕ್ಟ್ ಮಾಡ್ತಾನಲ್ಲ, ಕೆಟ್ಟ ಜೋಕ್ ಹೇಳ್ಬೇಡ ಆಫೀಸ್ ಅಲ್ಲಿ ಅಂತ. ಸೊ ಇದೆಲ್ಲ ಇಟ್ಸ್ ಕಾನ್ಶಿಯಸ್ಲಿ ಡನ್. ಅಂದ್ರೆ ಐ ನೋ ವಾಟ್ ದಿಸ್ ಕ್ಯಾರೆಕ್ಟರ್ಸ್ ಆರ್ ಅಂಡ್ ಹೌ ದೇ ಲುಕ್ ಇನ್ ಮೈ ಹೆಡ್. I don't want to bring them to reality only because I will be spoiling the actual visual in your head. Yeah. Got it. ಇಲ್ಲ ಆಕ್ಚುಲಿ ಅಂದ್ರೆ ಪುನೀತ್ ಡಸ್ ನಾಟ್ ರೈಟ್ ಬಿಕಾಸ್ ಹಿ ನೀಡ್ ನಾಟ್ ರೈಟ್ ದಿಸ್ ಅಂತ ನನಗೆ ಅನ್ಸೋದು. ಯಾಕಂದ್ರೆ ಇಟ್ಸ್ ನಾಟ್ ಜಸ್ಟ್ ದಟ್ ದೇರ್ ಕ್ಯಾರೆಕ್ಟರ್ಸ್. ಈಗ ಪುನೀತ್ ಕೆಲವ್ರ ಜೊತೆ ಇಂಗ್ಲಿಷ್ಲಿ ಮಾತಾಡ್ತಾರಲ್ಲೇ, ಅಂದ್ರೆ ದ ಮ್ಯಾನೇಜರ್ ಕೆಲವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ತಾರೆ. ಐ ಥಿಂಕ್ ಪಾಂಡು ಕನ್ನಡ ಅನ್ಸುತ್ತೆ, ಬೇರೆಲ್ಲ ನಾನ್ ಕನ್ನಡಿಗಾಸ್. ಸೊ ಹಿ ಹ್ಯಾಸ್ ದಟ್ ಫಿಗರ್ಡ್ ಔಟ್.
ಅಂಡ್ ಆಲ್ಸೋ ಈಗ ಆಫೀಸಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಪುನೀತ್ ಕ್ಯಾರೆಕ್ಟರ್ ಮಾತ್ರ ಇರುತ್ತೆ, ಬಟ್ ದ ಪೊಸಿಷನ್ ವೇರ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೆಟ್ ಅದು ಕ್ಲಿಯರ್ಲಿ ಡಿಫೈಂಡ್ ಆಗಿರುತ್ತೆ. ಇಟ್ಸ್ ನಾಟ್ ರ್ಯಾಂಡಮ್. ಅಂದ್ರೆ ಲೋಕೇಶ್ ಈ ಕಡೆ ಇರ್ತಾನೆ, ಪ್ರಾಬ್ಲಿ ಅವನು ಡೆಸ್ಕ್ ಮೇಲೆ ಕೂತಿರ್ತಾನೆ, ಇವನ್ ಚೇರ್ ಮೇಲೆ ಕೂತಿರ್ತಾನೆ. ಯುನೋ ಅದ್ ಹೋಲ್ ಲೇಔಟ್ ಇನ್ಕ್ಲೂಡಿಂಗ್ ದ ಲೇಔಟ್ ಇಟ್ ವುಡ್ ಬಿ ಥಾಟ್ ಥ್ರೂ. ಅದು ಆಕ್ಚುಲಿ ನನಗೆ ತುಂಬಾ ಕ್ಯೂರಿಯಸ್. ಈ ಇನ್ಸ್ಪಿರೇಷನ್ ಮತ್ತೆ ಟ್ಯಾಲೆಂಟ್, ಪ್ಯಾಷನ್ ಅನ್ನೋದು ಒಂದು ಗ್ರೂಪ್ ಇಟ್ಕೊಂಡ್ರೆ, ಇನ್ನು ಈ ಕಡೆ ಮೆಟಿಕ್ಯುಲಸ್ ಆಗಿರೋದು, ಅನಾಲಿಟಿಕಲ್ ಆಗಿರೋದು, ಲರ್ನಿಂಗ್ ಫ್ರಮ್ ಫೀಡ್ಬ್ಯಾಕ್, ಅದು ಇನ್ನೊಂದು ಕ್ಯಾಟಗರಿ ಆಫ್ ಸ್ಕಿಲ್ಸ್. ಈ ಆಫೀಸ್ ಸೀರೀಸ್ ಇದೆಯಲ್ಲ, ಬ್ರಿಟಿಷ್ ಆಫೀಸ್ ಸೀರೀಸ್ ಮತ್ತೆ ಅಮೆರಿಕನ್ ಆಫೀಸ್ ಸೀರೀಸ್, ಅದ್ರಲ್ಲಿ ತುಂಬಾ ಜನ ಹೇಳ್ತಾರೆ ಎಲ್ಲ ಬ್ರಿಟಿಷ್ ಸೀರೀಸ್ ಅಥೆಂಟಿಕ್ ಆಗಿದೆ, ಅದು ಸಿಕ್ಕಾಬಟ್ಟೆ ಪವರ್ಫುಲ್ ಇದೆ, ಒರಿಜಿನಲ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಅದನ್ನ ನೋಡೋದು ಹೆಂಗೆ ಅಂದ್ರೆ, ಅಮೆರಿಕನ್ ಆಫೀಸ್ ಫೇಮಸ್ ಆಗಿರೋದಕ್ಕೇನೆ ಪೀಪಲ್ ಆರ್ ಲುಕಿಂಗ್ ಅಟ್ ಬ್ರಿಟಿಷ್ ಆಫೀಸ್. ಈಗ ಬರೀ ಬ್ರಿಟಿಷ್ ಸೀರೀಸ್ ಆಗಿದ್ದಿದ್ರೆ ಅದು ಇಷ್ಟು ಜನಕ್ಕೆ ರೀಚ್ ಆಗ್ತಾ ಇರ್ಲಿಲ್ಲ, ಇಷ್ಟು ಜನ ನೋಡ್ತಾನೂ ಇರ್ಲಿಲ್ಲ. ಈವನ್ ದೋ ಅಮೆರಿಕನ್ ಆಫೀಸ್ ಅದು ವಾಟರ್ ಡೌನ್ ವರ್ಷನ್, ಆಮೇಲೆ ಅದು ಒಂಥರ ಹೇಳಿದಾರ ಫ್ಯಾಕ್ಟ್ರಿ ಪ್ರೊಡಕ್ಷನ್ ತರ ಇದ್ರೂನು ಅಷ್ಟೊಂದು ಎಪಿಸೋಡ್ಸ್ ಸಸ್ಟೈನ್ ಮಾಡಿದ್ದಾರೆ. ಅಂದ್ರೆ ಲೈಕ್ ಕ್ವಾಲಿಟಿನ ಅಷ್ಟು ಲಾಂಗ್ ಸಸ್ಟೈನ್ ಮಾಡಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ಹೇಳಿದ್ರಲ್ಲ, ಈಗ ಮೆಸೇಜ್ ಇರುವಂತ ವಿಡಿಯೋ ಮಾಡಿದ್ರೆ ಇಟ್ ಬಿಕಮ್ಸ್ ಮೋರ್ ಪಾಪ್ಯುಲರ್. ಇನ್ ಎ ವೇ ಯಾವ್ದು ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನ ಮಾಡೋದಿದೆಯಲ್ಲ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಂಟೆಲಿಜೆನ್ಸ್. ಇವಾಗ ನಾವು ಬ್ರಿಲಿಯಂಟ್ ಡೈರೆಕ್ಟರ್, ಬ್ರಿಲಿಯಂಟ್ ಆರ್ಟಿಸ್ಟ್ ಅಂದ್ರೆ ಅವನಿಗೆ ನನಗೆ ಗೊತ್ತು ಇದು ನಾನು ಮಾಡ್ತೀನಿ, ಅದು ಒಂದ್ ವೇ ರೊಮ್ಯಾಂಟಿಕಲಿ ಹೌದು, ಇಟ್ ಮೇ ವರ್ಕ್ ಇನ್ ಸಮ್ ಕೇಸಸ್. ಬಟ್ ಇನ್ ತುಂಬಾ ಕೇಸಸ್ ಅಲ್ಲಿ ಲರ್ನಿಂಗ್ ಇದೆಯಲ್ಲ, ಪ್ರತಿ ಸತಿ ಅದನ್ನೇ ಮಾಡಿ ಮಾಡಿ ಫೇಲ್ ಆಗ್ತಾ ಇದ್ರು ನಾನು ಕಲಿಯಲ್ಲ ಅಂದ್ರೆ ಇಟ್ಸ್ ನಾಟ್ ಇಂಟೆಲಿಜೆನ್ಸ್ ಅಲ್ವಾ? ಸೊ ಅದು ಐ ಆಮ್ ವೆರಿ ಕ್ಯೂರಿಯಸ್. ಯಾಕಂದ್ರೆ ಈ ಸ್ಟಾರ್ಟ್ಅಪ್ ಕಲ್ಚರ್ ಅಲ್ಲೂ ಅದು ತುಂಬಾ ಇರುತ್ತೆ. ಏನ್ ವರ್ಕ್ ಆಗುತ್ತೆ ಅನ್ನೋದು ಬರೀ ಕ್ಯೂರಿಯಾಸಿಟಿನ ಇಲ್ದೆ, ದೇ ಜಸ್ಟ್ ಕೀಪ್ ಆನ್ ಡೂಯಿಂಗ್ ವಾಟ್ ದೇ ಲೈಕ್. ಅದು ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಯಾಕಂದ್ರೆ ಯು ಟೇಕ್ ಆಡಿಯನ್ಸ್ ಫಾರ್ ಗ್ರಾಂಟೆಡ್. ಅಲ್ಲಿ ದೇರ್ ವಿಲ್ ಬಿ ನೋ ಫೀಡ್ಬ್ಯಾಕ್. ಅವ್ರ ಆಡಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡೋದೇ ಇಲ್ಲ ಪ್ರಾಡಕ್ಟಿಗೆ. ಸೊ ಹೌ ಡು ಯು ಥಿಂಕ್ ಅಬೌಟ್ ದಟ್? No, this overall culture of feedback, I think this again comes back to me as a person ansute. I look for a lot of validation from my close circle whenever I want to take some decision or whenever I want to do something. I mean, even my mother keeps telling me, you don't have to ask so many people for doing something that you want to do. ಅಂದ್ರೆ ಸುಮ್ಮನೆ ಏನಕ್ಕೆ 100 ಜನ ಕೇಳ್ತೀಯ, ಇದು ಮಾಡ್ಲಾ ಬೇಡವಾ, ಇದು ಮಾಡಿದ್ರೆ ಅದಾಗುತ್ತಾ, ಅದು ಮಾಡಿದ್ರೆ ಇದಾಗುತ್ತಾ ಅಂತಲ್ಲ. This is me as a person. But then besides that, like I was saying, my childhood where I was into a lot of theater and my art conditioning agid jaga alli there used to be a lot of conversations that we had on different topics, right from cultural topics, social politics, to arts, or why things are like this, why things are not like this. We have answers, we don't have answers, we have questions, we don't have questions, everything ಎಲ್ಲಾನು ಕೂತ್ಕೊಂಡು ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದ್ರೆ ವಿ ಆರ್ ಆಲ್ ಸ್ಮಾಲ್ ಬಂಚ್ ಆಫ್ ಯಂಗ್ ಗೈಸ್. ಇಟ್ಸ್ ನಾಟ್ ದಟ್ ಎಲ್ಲ ತುಂಬಾ ತಿಳಿದಿರೋ ಒಂದು ಸರ್ಕಲ್ ಅಲ್ಲ. ಅಲ್ಲಿ ಎಲ್ಲರೂ ಕೂತ್ಕೊಂಡು ವಿ ವುಡ್ ಸಿಂಪ್ಲಿ ಅಗ್ರಿ, ಡಿಸ್ಅಗ್ರಿ, ಡಿಬೇಟ್, ಇಲ್ಲ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅವ್ರು ಯಾಕೆ ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿದೆ, ಟ್ರೈಂಗ್ ಟು ರೀಸನ್ ಔಟ್ ಅವರ್ reaction for something. ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಿದ್ದು, probably that has definitely had an impact on me, and that is what I also carry it even to this date. Not that I will take feedback 100% and try to change whatever I am doing, or take it fully and change completely whatever I am doing. For example, Vasuki keeps telling me this, andre he's been very honest many times, and he's told me that he's not a big fan of most of my campaigns that I have done, but then he enjoys my one man acts more, and he's been very appreciative of my one man acts. But then about the campaigns, he's also equally told me, why did you even do this is not what you should do. Tarad comments ಎಷ್ಟೊಂದು ಸತಿ ನಾವು ಮಾತಾಡಿದೀವಿ. ಮುಕುಂದ್ has told me many times, you're not a curator, you're a creator ಅಂತ ಎಲ್ಲ ಹೇಳಿದ್ದಾರೆ. So this kind of feedback is what I take in,
definitely, and try to this definitely has an impact mentally when you're doing a few things. ಅಂದ್ರೆ ಈಗ ನೆಕ್ಸ್ಟ್ ಟೈಮ್ ಒಂದು ಕ್ಯಾಂಪೇನ್ ಬಂದಾಗ ಇದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಇವಾಗ ನಾನು ಸ್ವಲ್ಪ ಕಾನ್ಶಿಯಸ್ ಆಗಿ ಐ ಟ್ರೈ ಟು ರೀಸನ್ ಔಟ್. ಮುಂಚೆ ನನಗೆ ಇದು ಎಕ್ಸೈಟ್ ಆಯ್ತು, ಚೆನ್ನಾಗಿದೆ, ಮಾಡ್ಬಿಟ್ಟೆ ನಾನು. ಇವತ್ತು ನಾನು ಇದು ಮಾಡಬೇಕು ಅಂದ್ರೆ ಇದಕ್ಕೆ ಏನಕ್ಕೆ ಮಾಡ್ಬೋದು ಅಂದ್ರೆ, ಇಸ್ ದೇರ್ ಸಮ್ ರೀಸನ್ ದಟ್ ಐ ಕ್ಯಾನ್ ಗಿವ್ ಮೈ ಸೆಲ್ಫ್. Say I do a short film, it could just be even for my experience, or try to manage the set or try to manage the actors. It could just be that I mean, I'm not looking at if the short film will win few awards or get me the reach, shares, so like, so ಇದು ಯಾವುದು ಅಲ್ಲದೆ ಬರೀ ಈ ಪ್ರಾಜೆಕ್ಟ್ ನಾನು ಮಾಡ್ತಿರೋದು ನನ್ನ ಕಲಿಕೆಗೆ ಅಥವಾ ನನ್ನ the way I handle a team ಅಂತಾನೂ ಮಾಡ್ಬೋದು, ಬಟ್ ದಟ್ ಸ್ಟಿಲ್ ಇಸ್ ಅ ಸಾಲಿಡ್ ರೀಸನ್. ಈ ಥರದ ಒಂದು ರೀಸನ್ ಹುಡುಕೊಂಡು ಮಾಡೋ ಥರದ್ದು ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ವೆನ್ ಯು ಟೇಕ್ ಬ್ಯಾಕ್ ಫೀಡ್ಬ್ಯಾಕ್. So yeah, feedback definitely is very important, but again, not necessary that you have to take 100% feedback from people and change your own style, because you never know. ಈಗ ಒಂದು 10 ಫೇಲ್ ಆಗಿದೆ ಅಂತ ನೀವು ಹೇಳಿದ್ರಲ್ಲ, ಅಂದ್ರೆ 10 ಫೇಲ್ ಆಗಿ ನಾನು ಫೀಡ್ಬ್ಯಾಕ್ ತಗೊಂಡು ಚೇಂಜ್ ಮಾಡಿ ಒಂದು ಹೊಸದೇನೋ ಮತ್ತೆ ಒಂದಿಂದ ಇನ್ನೊಂದೇನೋ ಶುರು ಮಾಡಿದೆ. ಪ್ರಾಬಬ್ಲಿ ಮೈ ಸಕ್ಸಸ್ ವಾಸ್ ವೇಟಿಂಗ್ at my 11th episode there, which is not something that I would like. So ಅದಕ್ಕೆ ನಾನು ಏನು ಮಾಡ್ತೀನಿ, I will probably fine tune and I will still continue there. Can I take that feedback into whatever I am doing? ಥರದ approach. ಓಕೆ, ಸೊ ಪುನೀತ್, ನಮಗೆ ಒಂದು ತುಂಬ ಇಂಟ್ರಿಗಿಂಗ್ ಕ್ವೆಶನ್ ಇದೆ. ಲೈಕ್ ಆಲ್ರೆಡಿ ನೀವು ಹೇಳ್ದಂಗೆ ವಿ ಕ್ಯಾನ್ ಟ್ರೇಸ್ ಪುನೀತ್ಸ್ ಜರ್ನಿ ಥ್ರೂ ದ ಕನ್ನಡ ಆನ್ಲೈನ್ ಕಂಟೆಂಟ್ ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದೆ ಲಾಸ್ಟ್ 10 years ಥರ. ಸೊ ಒನ್ ಥಿಂಗ್ ಐ ಆಮ್ ಹ್ಯಾಪಿ ಅಬೌಟ್ ಯು ಇಸ್ ಯುರ್ ಕಾನ್ಸ್ಟೆಂಟ್ಲಿ ರೀಇನ್ವೆಂಟಿಂಗ್ ಯುವರ್ ಸೆಲ್ಫ್. ಯಾಕೆಂದರೆ ಅಟ್ಲೀಸ್ಟ್ ಇನಿಷಿಯಲಿ ಐ ಥಿಂಕ್ ಯು ಬಿಕೇಮ್ ಪಾಪ್ಯುಲರ್ ಥ್ರೂ ಮಿನಿಮಲ್ ಪೋಸ್ಟರ್ಸ್, but at some point you told, okay, ನಾನು ಇದನ್ನು ಮಾಡಲ್ಲ, I'll do something else ಥರ. like you did not sit on that laurel. ಅಂದರೆ ಇದ್ರಲ್ಲಿ ನಂಗೆ ಎನಿವೇ ನೇಮ್ ಇದೆ, ಸೊ I'll keep doing this ಅಂತ ಮಾಡಲಿಲ್ಲ. So somewhere we can trace your journey through the online content journey. So ಕನ್ನಡ ಆನ್ಲೈನ್ ಕಂಟೆಂಟ್ over the last 10 years ಹೇಗೆ ಬೇರೆ ಬೇರೆ ಫಾರ್ಮ್ ಇಂದ ಹೋಗಿದೆ, and then what do you think has been ಯಾವುದು ಇವತ್ತಿಗೂ ರೆಲೆವೆಂಟ್ ಆಗಿದೆ, ಯಾವುದು initially pick up agi that trend is gone? Do you want to take us through that? Yeah, I would look at it from different phases, and also because I have literally grown andre from, I started off my online work ante that's me being on this online platform started off probably from my high school. ಅಂದ್ರೆ ಅವಾಗಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದೆ. ಅಂದ್ರೆ ದಟ್ ವಾಸ್ ವೆನ್ ಪೀಪಲ್ ವರ್ ವೆರಿ ಮಚ್ ಇನ್ ಟು ಬ್ಲಾಗ್ ಸ್ಪಾಟ್, ವರ್ಡ್ ಪ್ರೆಸ್, ಈ ಥರದ ಬ್ಲಾಗ್ಗಳೆಲ್ಲ ಬರೆದು, ಅವಾಗಿನ್ನ ಸೋಷಿಯಲ್ ಮೀಡಿಯಾ ಅಂತೆಲ್ಲ ಇರಲಿಲ್ಲ ಬಸ್. ಸೊ ಅವಾಗಿನ್ನ ಬ್ಲಾಗ್ ಸ್ಪಾಟ್ ಅಲ್ಲಿ ಒಂದು ಕತೆ, ಕವನ, ಅಂಕಣ ಇವೆಲ್ಲ ಬರೆದು ಪೋಸ್ಟ್ ಮಾಡಿ ಅಲ್ಲಿ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿರೋದು. ಅದಾಗಿದ್ಮೇಲಿಂದ ಇಟ್ ಮೂವ್ಡ್ ಇನ್ ಟು ಡಿಫ್ರೆಂಟ್ ಡಿಸ್ಕಷನ್ ಪೋರ್ಟಲ್ಸ್ ಅಂಡ್ ಫೋರಮ್ಸ್. I don't know how many of you were part of such forums. ನಾನು ಅವಾಗ, it was my PU days, there used to be a lot of Kannada film portals and fan clubs. So ಅಲ್ಲೆಲ್ಲ ಡಿಸ್ಕಷನ್ಗಳಾಗೋದು. ಅಂದ್ರೆ ಆಡಿಯೋ ರಿವ್ಯೂ ಏನೋ ಬರೆಯೋರು, or they would put out their opinions about cinema, about people, about what works, what doesn't work. So ಅಲ್ಲೆಲ್ಲ ನಾನು ತುಂಬಾ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದೆ. So much that I used to even announce some weekly awards ಅಂತ, best comment in the forum, best profile picture, best comment about our hero, best popular actor, ಈ ತರದೆಲ್ಲ ನಾನು ಅಲ್ಲಿ ಒಂದು ವೀಕ್ಲಿ ಅವಾರ್ಡ್ಸ್ ತರ ಎಲ್ಲ ಮಾಡ್ತಾ ಇದ್ದೆ ಡ್ಯೂರಿಂಗ್ ಮೈ PU days. It was just for that small community. And then when the switch happened to social media, I think initially it was more about building this communities or your own tribes. If you see Orkut, there was this culture of creating communities. ಅಂದ್ರೆ ಗಿರಿನಗರ್ ಅವರೆಲ್ಲ ಒಂದು ಕಮ್ಯುನಿಟಿ ಮಾಡ್ಕೊಳ್ಳೋದು, ಜೈನಗರ್ ಫ್ಯಾನ್ಸ್ ಅಂತ ಒಂದು, ಜೆನಿಲಿಯಾ ಫ್ಯಾನ್ಸ್ ಅಂತ ಒಂದು. ಸೊ ಈ ತರದ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿ ನನ್ನ ಮೈ ರಿಲೇಟಬಿಲಿಟಿ ವಿತ್ ದಟ್ ಕಮ್ಯುನಿಟಿ ಅನ್ನು ಬಿಲ್ಡ್ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಐ ಸ್ಟಿಲ್ ರಿಮೆಂಬರ್, ಐ ಯೂಸ್ ಟು ಫಾಲೋ ಮಂಥನ ಅಂತ TV ಸೀರಿಯಲ್ ಬರ್ತಿತ್ತು. ಸೋ ಮಚ್ ದಟ್ ಐ ವಾಸ್ ವೆರಿ ಆಕ್ಟಿವ್ ಮೆಂಬರ್ ಇನ್ ಮಂಥನ ಕಮ್ಯುನಿಟಿ ಆನ್ Orkut.
ಪ್ರತಿ ದಿನದ ಎಪಿಸೋಡ್ ಅಲ್ಲಿ ಏನೋ ತುಂಬಾ ಚೆನ್ನಾಗಿರೋ ಡೈಲಾಗ್ ಬಂದ್ರೆ ಅಲ್ಲಿ ಹೋಗಿ ಹಾಕ್ತಾ ಇದ್ದೆ ನಾನು. ಆರ್ ಐ ಯೂಸ್ ಟು ಕ್ರಿಯೇಟ್ ಸಮ್ ಸುಧಾ ಬೆಳವಾಡಿ ಫ್ಯಾನ್ಸ್ ಕ್ಲಬ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ಒಂದಷ್ಟು ಮೆಂಬರ್ಸ್ನೆಲ್ಲ, ಇದೆಲ್ಲ ತುಂಬಾ ಸೀಕ್ರೆಟ್, ತುಂಬಾ ಜನ ಎಲ್ಲೂ ಹೇಳೇ ಇಲ್ಲ, ನಾನು ಇವತ್ತೇ ಫಸ್ಟ್ ಹೇಳ್ತಾ ಇರೋದು. ಸೊ ಈ ತರದ ಫೋರಮ್ಸ್ ಎಲ್ಲ ಮಾಡಿ ಆರ್ಕುಟ್ ಅಲ್ಲಿ ಆಕ್ಟಿವ್ ಆಗಿದ್ದೆ. ಅಪಾರ್ಟ್ ಫ್ರಮ್ ದಿಸ್ ಐ ಆಲ್ವೇಸ್ ಬೀನ್ ದಿಸ್ ಟೆಕ್ ಕಿಡ್ ಫಾರ್ ಮೈ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್ ದಟ್ ಐ ವರ್ಕ್. ಅಂದ್ರೆ ನನ್ನ ಸ್ಕೂಲ್ದು ಯಾವುದೋ ಒಂದು ಸ್ಮಾಲ್ ಕಮ್ಯುನಿಟಿ ನಾನು ಕ್ರಿಯೇಟ್ ಮಾಡಿ ಅದನ್ನ ಮಾಡ್ರೇಟ್ ಮಾಡ್ತಿದ್ದೆ. ನನ್ನ ಥಿಯೇಟರ್ ಟ್ರೂಪ್ ಬಿಂಬದು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದಾಗ ವಿ ವುಡ್ ಆಲ್ ಮಾಡ್ರೇಟ್ ಇಟ್ ಟುಗೆದರ್. ಸೊ ಈ ಥರದ ಜರ್ನಿ ಇತ್ತು. ವೆನ್ ದ ಸ್ವಿಚ್ ಹ್ಯಾಪನ್ ಟು ಫೇಸ್ಬುಕ್, ಐ ಥಿಂಕ್ ಇನಿಷಿಯಲಿ ಇಟ್ ವಾಸ್ ಅ ಹೈಲಿ ಪ್ರೈವೇಟ್ ಸ್ಪೇಸ್. ಅಂದರೆ ಇಟ್ ವಾಸ್ ಅಬೌಟ್ I still remember checking in Coffee Days or checking in Inoxes was luxury. ಅಂದ್ರೆ ನನಗೆ ಅವತ್ತು ಇವರೆಲ್ಲ ಕಾಫಿ ಡೇ ಹೋಗ್ತಾರೆ, ಶ್ರೀಮಂತರು ಫೀಲಿಂಗ್ ಅದು. ಇವರು ಚೆಕ್ ಇನ್ ಮಾಡ್ತಾರೆ, ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಚೆಕ್ ಇನ್ ಮಾಡ್ತಾರೆ. ಬಟ್ ದೆನ್ ವೆನ್ ಯು ಟ್ರಾನ್ಸಿಷನ್ ಇನ್ ಟು ದಟ್ ಫೇಸ್, ದೆನ್ ಅಗೇನ್ ಇಟ್ ಬಿಕಮ್ಸ್ ನಾರ್ಮಲ್. ಅಂದ್ರೆ ರೀಇನ್ವೆಂಟಿಂಗ್ ಅಂತ ಹೇಳಿದ್ರಲ್ಲ, ಅಂದ್ರೆ ಸೊ ಆ ಥರದ ಪ್ರೈವೇಟ್ ಸ್ಪೇಸ್ ಇಂದ ಸ್ಲೋಲಿ ಟ್ರಾನ್ಸಿಷನ್ ಇನ್ ಟು ಪಬ್ಲಿಕ್ ಸ್ಪೇಸ್ ವೇರ್ ಪೀಪಲ್ ಸ್ಟಾರ್ಟೆಡ್ talking about their own opinions or perspectives that they had, their thoughts ಅನ್ನ ಅಲ್ಲಿ ಹಾಕಕ್ ಶುರು ಮಾಡಿದ್ರು. their concerns ಅಲ್ಲಿ ಆಚೆ ಬರ್ತಿತ್ತು. the cribbing used to come out there, their needs used to come out there. That again used to still be more about past glory. ನಮ್ದ್ರಲ್ಲಿ ಮುಂಚೆ ಹಂಗಿತ್ತು ಹಿಂಗಿತ್ತು, ಇವತ್ತು ಇದಿಲ್ಲ ಅದಿಲ್ಲ, ಈ ಥರದ್ದು ಒಂದು ಝೋನ್ ಅಲ್ಲಿ ಇತ್ತು. ಆವಾಗ ಒಂದಷ್ಟು ಕಮ್ಯುನಿಟಿಗಳು ಅಲ್ಲೂ ಹುಟ್ಕೋತು. ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ ವಿ ಆಲ್ ಮೆಟ್ ಫಸ್ಟ್ ಫಾರ್ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ 1 ಲಕ್ಷ ಲೈಕ್ಸ್ ಒಂದು ಇವೆಂಟ್ ಆಗಿತ್ತು. ಸೊ ಒಂದು ಪೇಜ್ಗೆ 1 ಲಕ್ಷ ಲೈಕ್ಗಳು ಅಂತ. ಅಂಡ್ ಅವತ್ತಿಂದನೂ ಸೇ ಕನ್ನಡ ರಿಲೇಟೆಡ್ ಇರ್ಬೋದು, ಕರ್ನಾಟಕ ರಿಲೇಟೆಡ್ ಇರ್ಬೋದು, ಈ ಥರದ್ದೆಲ್ಲ ಇಟ್ ಬಿಕೇಮ್ ಮೋರ್ ಆಫ್ ಅನ್ ಆಕ್ಟಿವ್ ಸ್ಪೇಸ್ ಲೈಕ್ ದಟ್ ವೇರ್ ಪೀಪಲ್ ವುಡ್ ಸೇ ದೇರ್ ಇಸ್ ಸಮಥಿಂಗ್ outside, there is something not here, or are we in game for scaling up our whatever we are creating taraddu. I still remember Vasuki was the one who put a post about minimal posters in Hollywood films, and he just made a post saying kannadadalli illa atara anta. Naan yav designer alla ಏನು ಬರಲ್ಲ ನನಗೆ, ಅಂದ್ರೆ I am not a formal designer or anything. I was just that engineering second year ಅಲ್ಲಿ ಇದ್ದೆ ನಾನು. I saw this post and then I felt let me do one poster and see. ಆ ಪೇಜ್ ಹೋಗಿ ನೋಡಿದೆ ನಾನು, ಅವರೆಲ್ಲ ಹೆಂಗ್ ಮಾಡ್ತಾರೆ ಪೋಸ್ಟರ್ಸ್ ಅಂತಲ್ಲ. there was a post of Sholay, Godfather, ಒಂದಷ್ಟು ಪೋಸ್ಟರ್ಸ್ ಎಲ್ಲ ನೋಡಿದೆ ನಾನು. ನೋಡ್ಬಿಟ್ಟು ಕನ್ನಡಕ್ಕೂ ಮಾಡ್ಬೋದ ಅಂತ ಅಂದ್ಬಿಟ್ಟು ಐ ಕ್ರಿಯೇಟೆಡ್ ಒನ್ ಪೋಸ್ಟರ್ ಫಾರ್ ಬಂಗಾರದ ಮನುಷ್ಯ. ದಟ್ ಆಕ್ಚುಲಿ ಟುಡೇ ಇಫ್ ಯು ಆಸ್ಕ್ ಮಿ, ದಟ್ಸ್ ನಾಟ್ ಅ ಮಿನಿಮಲ್ ಪೋಸ್ಟರ್, ದಟ್ ಸ್ಟಿಲ್ ಹ್ಯಾಸ್ ರಾಜ್ಕುಮಾರ್ಸ್ ಫೇಸ್ ಅಂಡ್ ಆಕ್ಚುಯಲ್ ಪೋಸ್ಟರ್ ಇದ್ದಂಗೆ ಇದೆ ಅದು. ಸೊ ಅದನ್ನ ಮಾಡಿ ರಿಲೀಸ್ ಮಾಡಿದೆ. ಅಂಡ್ ದೆನ್ ಅವತ್ತು ನನಗಿದ್ದಿದ್ದು ತುಂಬಾ ಸ್ಮಾಲ್ ಆಡಿಯನ್ಸ್ ಅಲ್ಲಿ ವಾಸುಕಿ ವಾಸ್ ಅ ವೆರಿ ಪ್ರೈಮ್ ಪರ್ಸನ್. ಅವ್ರನ್ನ ಇಫ್ ಯು ಗೋ ಬ್ಯಾಕ್ ಅಂಡ್ ಚೆಕ್ ಇಸ್ ಅಕೌಂಟ್, ಪ್ರಾಬಬ್ಲಿ ಒಂದು 100-120 ಪೋಸ್ಟರ್ಸ್ ಅಲ್ಲಿ ಟ್ಯಾಗ್ ಮಾಡಿ ಅನ್ಸುತ್ತೆ ಅವ್ರನ್ನ, ಫಸ್ಟ್ ಒಂದು 100-120. But then I didn't realize over just 1.5-2 years I had created almost 800 posters, which ಅಂದ್ರೆ ಇವತ್ತಿಗೆ ದೊಡ್ಡ ನಂಬರ್ ಕಾಣುತ್ತೆ, ಬಟ್ ಅವತ್ತು ಕಾಣ್ತಾ ಇರ್ಲಿಲ್ಲ. ಅವತ್ತಿಗೆ ದಿನಕ್ಕೆ 10 ಪೋಸ್ಟರ್ ಮಾಡ್ತಾ ಇದ್ದೆ ನಾನು, ಸುಮ್ಮನೆ ಕೂತ್ಕೊಳ್ಳೋದು. ಇವತ್ತು ಗೌರಿ ಗಣೇಶ ಅದೊಂದು 2, ಯೋಗರಾಜ್ ಭಟ್ ಅವ್ರ ಫಿಲ್ಮ್ಗಳದ್ದು ಒಂದು 3, ಈ ತರ ಸುಮ್ಮನೆ ಮಾಡಿ ಹಾಕ್ತಾ ಇದ್ದೆ. ಅಂಡ್ ಇವತ್ತು ಇದೆಲ್ಲ ಮಾತಾಡ್ತೀವಲ್ಲ, ಅಂದ್ರೆ ಲೈಕ್ಸ್, ವ್ಯೂಸ್, ಶೇರ್ಸ್, ಅವೆಲ್ಲ ಏನು ಮ್ಯಾಟರ್ ಆಗಿಲ್ಲ. ಅಂದ್ರೆ ಇಫ್ ಯು ಗೋ ಬ್ಯಾಕ್, ದೇರ್ ಆರ್ ಸೋ ಮೆನಿ ಪೋಸ್ಟರ್ಸ್ ವಿತ್ ನೋ ಲೈಕ್ಸ್, ಅಬ್ಸಲ್ಯೂಟ್ಲಿ. ಬಟ್ ದೆನ್ ಐ ಯೂಸ್ ಟು ಸ್ಟಿಲ್ ಮೇಕ್ ಇಟ್ ಫಾರ್ ದ ಜಾಯ್ ಆಫ್ ಮೇಕಿಂಗ್ ಪೋಸ್ಟರ್ಸ್. And I used to even get a few comments where people would tell me 10 ಪೋಸ್ಟರ್ ಎಲ್ಲ ಒಂದೇ ದಿನ ಹಾಕ್ಬೇಡ, ಖಾಲಿಯಾಗಿ ಹೋಗುತ್ತೆ, ನಿಧಾನಕ್ಕೆ ಹಾಕು, ಎರಡೆರಡೆ ಹಾಕು ಫಾರ್ ಅ ಲಾಂಗ್ ಪೀರಿಯಡ್ ಸೊ ದಟ್ ಯು ಕ್ಯಾನ್ ಬಿ ರಿಲೆವೆಂಟ್ ಅಂತಲ್ಲ. ನನಗೆ ಅವೆಲ್ಲ ಏನು ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಸುಮ್ಮನೆ 10 ಪೋಸ್ಟರ್, ಇವತ್ತು ನಾನು 10 ಪೋಸ್ಟರ್ ಮಾಡಿದ್ದೀನಿ, ಎಲ್ಲ ತೋರಿಸ್ಬಿಡ್ಬೇಕು ಎಲ್ರಿಗೂ ಹಾಕಿ ಅಂತ. ಅದು ನೋಡ್ತಾರೋ ಲೈಕ್ ಮಾಡ್ತಾರೋ. ಸೊ ದಟ್ ವಾಸ್ ಒನ್ ಟ್ರೆಂಡ್. ಅಂಡ್ ಆ ಟ್ರೆಂಡ್ ಅಲ್ಲೇ ಪ್ರಾಬಬ್ಲಿ ಅಲ್ಲ, ಅದಕ್ಕಿಂತ ಮುಂಚೆನೆ ಇಫ್ ಐ ಹ್ಯಾವ್ ಟು ಸೇ, ಈ ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ಸ್ ಈ ಥರದ್ದೆಲ್ಲ ಟ್ರೆಂಡ್ ಇರಲಿಲ್ಲ ಆನ್ಲೈನ್ ಟ್ರೆಂಡ್ ಅಲ್ಲಿ. ಈವನ್ ಇಫ್ ಯು ಗೋ ಅಂಡ್ ಚೆಕ್ ಇನ್ ಯೂಟ್ಯೂಬ್ ಎಲ್ಲ 1-2 ಇತ್ತು. ಐ ಸ್ಟಿಲ್ ರಿಮೆಂಬರ್, ನಾವೆಲ್ಲ ಫ್ರೆಂಡ್ಸ್ ಒಂದು ಸುಚಿತ್ರಾ ಅವರು ಒಂದು ಫಿಲ್ಮ್ ಫೆಸ್ಟಿವಲ್ ಅನೌನ್ಸ್ ಮಾಡಿದ್ರು. ಅದಕ್ಕೆ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಕೂತ್ಕೊಂಡಿದ್ವಿ. ಅವಾಗ ವಿ ವುಡ್ ಸಿಂಪ್ಲಿ ಸರ್ಚ್ ಆನ್ ಇಂಟರ್ನೆಟ್ ಶಾರ್ಟ್ ಫಿಲ್ಮ್ದು ಫಾರ್ಮ್ಯಾಟ್ ಹೆಂಗಿರುತ್ತೆ, ಸ್ಟ್ರಕ್ಚರ್ ಹೆಂಗಿರುತ್ತೆ, ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ನೋಡೋಣ ಎಲ್ರು ಹೆಂಗ್ ಬರೀತಾರೆ, ಒಂದು ಶಾರ್ಟ್ ಫಿಲ್ಮ್ಗೆ ಸಬ್ಜೆಕ್ಟ್ ಹೆಂಗ್
ಹೆಂಗ್ ಚೂಸ್ ಮಾಡಬೇಕು ಪಾಯಿಂಟ್ ಇಂದ ವಿ ವರ್ ಸಿಟ್ಟಿಂಗ್ ದೇರ್. ಸೊ ಅವಾಗೆಲ್ಲ ಹುಡುಕಿದಾಗ ಒಂದೋ ಎರಡೋ ಕನ್ನಡ ಶಾರ್ಟ್ ಫಿಲ್ಮ್ಗಳು ಇರ್ತಿತ್ತು ಅಷ್ಟೇ ಅವಾಗ. ಅಂಡ್ ಅದಾಗಿದ್ದ ಮೇಲಿಂದ ಒನ್ಸ್ ಇಟ್ ಬಿಕೇಮ್ ಮೋರ್ ಆಫ್ ಅ ಪಬ್ಲಿಕ್ ಸ್ಪೇಸ್ ಅಂಡ್ ಪೀಪಲ್ ವರ್ ವೆರಿ ಆಕ್ಟಿವ್, there was a huge rush of short films and music videos and rap songs ಎಲ್ಲ ಸ್ಟಾರ್ಟ್ ಆಯಿತು. ಅದೊಂದು ವೆರಿ ಮ್ಯಾಸಿವ್ ಟ್ರೆಂಡ್. ಎಲ್ಲರೂ ಶಾರ್ಟ್ ಫಿಲ್ಮ್ ಲಿಂಕ್ಗಳು ಕಳಿಸೋರು ಒಬ್ರಿಗೊಬ್ರು, ಸಿ ದಿಸ್ ಆ್ಯಂಡ್ ಕಮೆಂಟ್ ಮಾಡಿ ಇದ್ರ ಮೇಲೆ. ಅವಾಗಿನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೋಡ್ ಹೋಗಿರಲಿಲ್ಲ, ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ, ದಿಸ್ ವಿಲ್ ಹೆಲ್ಪ್ ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್, ಆ ಮೋಡಲ್ಲಿ ಇದ್ದಿದ್ದ ಫೇಸ್ ಅದು. ಸೊ ವಿ ವರ್ ಆಲ್ ಮೇಕಿಂಗ್ ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ಲೈಕ್ ಆಲ್ವೇಸ್ ಐ ಹ್ಯಾಡ್ ಟು ಟ್ರೈ ದಿಸ್ ಆಲ್ಸೋ. ಸುಮ್ಮನೆ ಇರೋಕ್ಕಾಗಲಿಲ್ಲ, ಇದನ್ನು ಟ್ರೈ ಮಾಡೋಣ. ಸೊ ಐ ಸ್ಟಾರ್ಟ್ ಡೂಯಿಂಗ್ ಶಾರ್ಟ್ ಫಿಲ್ಮ್ಸ್ ಆರ್ ಇದೆಲ್ಲ ಮಾಡ್ತಿದ್ದೆ. ಆಮೇಲಿಂದ ಐ ಥಿಂಕ್ ದಿಸ್ ಟ್ರೆಂಡ್ ಆಫ್ ಟ್ರೋಲ್ಸ್ ಆ್ಯಂಡ್ ಮೀಮ್ಸ್ ಸ್ಟಾರ್ಟೆಡ್ ವಿಚ್ ವೆಂಟ್ ಮ್ಯಾಸಿವ್. ಅಂದರೆ ಪ್ರಾಬಬ್ಲಿ ಇವತ್ತಿಗೂ ರಿಲೆವೆಂಟ್ ಆಗಿ ಉಳ್ಕೊಂಡ ಟ್ರೆಂಡ್ ಅದು, ಅಂದರೆ ಲಾಂಗ್ ರನ್ನಿಂಗ್ ಟ್ರೆಂಡ್ ಅದು. ಪ್ರಾಬಬ್ಲಿ ಬೇರೆವೆಲ್ಲ ಇಟ್ ವಾಸ್ ಶಾರ್ಟ್ ಲಿವ್ಡ್ ಅನ್ಸುತ್ತೆ ನನಗೆ. ಬಟ್ ಆಮೇಲೆ ಟ್ರೋಲ್ಸ್ ಆ್ಯಂಡ್ ಮೀಮ್ಸ್ ಶುರು ಆಗಿದ್ದ ಮೇಲಿಂದ ಯಾವುದೇದು ಈ ಕಮ್ಯುನಿಟಿಗಳಿತ್ತಲ್ಲ, ಅಂದರೆ ಬೆಂಗಳೂರು ಅಂತ ಒಂದು ಕಮ್ಯುನಿಟಿ ಇದ್ದವರು ಇವತ್ತು ಟ್ರಾಲ್ ಬೆಂಗಳೂರು ಆದರು, ಮೀಮ್ ಬೆಂಗಳೂರು ಆದರು. ಅದೇ ಕಮ್ಯುನಿಟಿಗಳು ಜೈನಗಳ ಟ್ರೋಲ್ಸ್ ಆದರು. ಒಂದು ಕಾಲೇಜ್ ಅವರು ಅದು ಪಕ್ಕ ಒಂದು ಟ್ರೋಲ್ಸ್ ಆಯಿತು, ಒಂದು ಮೀಮ್ಸ್ ಹೋಯ್ತು. ಕಾವೇರಿ ಟ್ರೋಲ್ಸ್, ದಾವಣಗೆರೆ ಟ್ರೋಲ್ಸ್, ಶಿವಮೊಗ್ಗ ಟ್ರೋಲ್ಸ್. ಸೊ ಈ ಥರದ್ದು ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು ಎಲ್ಲ ಕಡೆ. ಆ್ಯಂಡ್ the very intention of it was to keep it very light and easy on people, and ಸುಮ್ಮನೆ ನೋಡಿದ ತಕ್ಷಣ ನಗು ಬರಬೇಕು. ಅಂದರೆ ಮೆನಿ ಟೈಮ್ಸ್ ಐ ಸಿ a few posts which says ಮುಂಗಾರು ಮಳೆ completed 10 years, ಆರ್ ಯು ಫೀಲಿಂಗ್ ಹ್ಯಾಪಿ ಅಂತ. ಅಂದರೆ ಅದು ನೋಡಿದ ಇಟ್ಸ್ ವೆರಿ ಲೈಟ್, ಬಟ್ ಸುಮ್ಮನೆ ಈ ಥರದ್ದು ಒಂದಷ್ಟು ಪೋಸ್ಟ್ಗಳು ಬರುತ್ತಲ್ಲ, ವಿಚ್ ವಾಸ್ ನಥಿಂಗ್ ವೆರಿ ಹೆವಿ ಆನ್ ಪೀಪಲ್. ಸುಮ್ಮನೆ ಹಿಂಗೆ ನೋಡ್ತಾ ಇರೋವಾಗ ಖುಷಿ ಆಗುತ್ತೆ. ಆ್ಯಂಡ್ ಅವಾಗ ಪ್ರಾಬಬ್ಲಿ ಡೆಸ್ಕ್ಟಾಪ್ ಇಂದ ಯೂಸ್ ಮಾಡೋದೆಲ್ಲ ಮೊಬೈಲ್ಗೆ ತುಂಬ ಮೇಜರ್ ಟ್ರಾನ್ಸಿಷನ್ ಆಗಿತ್ತು. ನಮ್ಮ ಈವ್ನಿಂಗ್ಸ್ ವಾಸ್ ಜಸ್ಟ್ ಥ್ರೂ ಸ್ಕ್ರಾಲಿಂಗ್. ಕೂತ್ಕೊಂಡಿದ್ರೆ ಸುಮ್ಮನೆ ನೋಡ್ತಾ ಇರ್ತಿದ್ವಿ. ಆ್ಯಂಡ್ ವಿ ಹ್ಯಾಡ್ ಆಲ್ಮೋಸ್ಟ್ ಲಾಸ್ಟ್ ದಟ್ ಅಟೆನ್ಷನ್ ಸ್ಪ್ಯಾನ್ ಟು ರೀಡ್ ಲಾಂಗ್ ಪೋಸ್ಟ್ ಎಲ್ಲ. ಅದಕ್ಕೆ ಮುಂಚೆ ದೊಡ್ಡ ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗ್ತಾ ಇರಲಿಲ್ಲ, ಅದು ನೋಟ್ ಆಗ್ಬಿಡೋದು ಜಾಸ್ತಿ ಟೆಕ್ಸ್ಟ್ ಇದ್ದಿದ್ದ ತಕ್ಷಣ. ಸೊ ಆ ನೋಟ್ ಇದ್ರೆ ಆ ನೋಟ್ಗೂ ಹೋಗಿ ನೋಡಿ ಕಮೆಂಟ್ ಎಲ್ಲ ಮಾಡ್ತಾ ಇದ್ವಿ. ಅದು ಶಿಫ್ಟ್ ಆಗಿ ಇಲ್ಲಿಗೆ ಬಂತು. ಇಟ್ ವಾಸ್ ಆಲ್ ಶಾರ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಶಾರ್ಟ್ ವಿಡಿಯೋಸ್, ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ ಕೇಮ್ ಅಪ್ ಆ್ಯಂಡ್ ದೆನ್ 1 minute videos. ಆ್ಯಂಡ್ ಒಂದು ವೆರಿ ಫನ್ನಿಯಾಗಿ ನನಗನ್ಸೋದು ಅಂದರೆ, ಅವತ್ತು ಮ್ಯೂಸಿಕ್ ವಿಡಿಯೋ, ಶಾರ್ಟ್ ಫಿಲ್ಮ್ ಈ ಥರ ಏನೇನೋ ಹೇಳೋರಲ್ಲ, ಅವೆಲ್ಲ ಸೇರಿ ಇವತ್ತು ಕಂಟೆಂಟ್ ಅಂತ ಒಂದು ವರ್ಡ್ ಬಂತು. ಅದೇ ನಾವೊಂದು ವಿಡಿಯೋ ಮಾಡ್ತೀವಿ, ನಾನೊಬ್ಬ ವಿಡಿಯೋ ಮೇಕರ್, ನಾನೊಬ್ಬ ಫಿಲ್ಮ್ ಮೇಕರ್, ನಾನೊಬ್ಬ ಪೋಸ್ಟರ್, ಇವೆಲ್ಲ ಹೋಗಿ ಇವತ್ತು ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. the shift in the name itself is a very interesting thing that I have seen. Andre today you see a lot of content creation happening here, which andre for example I myself, we have a team. I became so much serious after the Kate project. I set up a team, we got it registered, called it Poster Boy Art Studios, and then we created another content creator brand called Ideria. ಅದರಿಂದ ಒಂದಷ್ಟು ಅಸೋಸಿಯೇಷನ್ಗಳು, ಪ್ರಾಜೆಕ್ಟ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಥರದ್ದು ಒಂದು ಸೀರಿಯಸ್ನೆಸ್ ಬಂದಿದೆ ಆನ್ಲೈನ್ ಪ್ಲಾಟ್ಫಾರ್ಮ್ ಕಾಂಟೆಂಟ್ಗೆ. ವಾಟ್ ವಾಸ್ ಜಸ್ಟ್ ಅಬೌಟ್ ವ್ಯಾಲಿಡೇಷನ್ ಥ್ರೂ ಲೈಕ್ಸ್, ವ್ಯೂಸ್ and comments has now turned into a little more serious space where people are also seeing business. People are trying to create a very organized way of working there in online space. ಅಂದ್ರೆ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡೋದು, ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡೋದು ಅಷ್ಟೇ. ಇವತ್ತು ಅದ್ರ ಹಿಂದೆ ಒಂದು ಕ್ಯಾಂಪೇನ್ ಆಗುತ್ತೆ. ಒಂದು ಶಾರ್ಟ್ ಫಿಲ್ಮ್ ಅಂದ್ರೆ ದೇರ್ ಇಸ್ ಪೋಸ್ಟರ್ ದಟ್ ಗೋಸ್ ಔಟ್, ದೇರ್ ಇಸ್ ಅ ಕವರ್, what is a cover photo that gets changed, and then there is a campaign that runs which says have you watched the film anta ಒಂದು ಬರುತ್ತೆ. ಒಂದು 1 minute video ಬರುತ್ತೆ. 1 minute ಸಿನಿಮಾಗೆ 1 minute ಇನ್ನೊಂದು promo ಬರುತ್ತೆ. And to engage your audience, there are a lot of content that gets created. This is just not for smaller formats. I think even if you map it back to the film industry, it's happening on a very large scale today. There are a lot of players coming in. They see a lot of potential in online entertainment. And kannadadallene andre, because I have been through this transitioning phase of where we have all cribbed together, ಇಲ್ಲ ಅದಿಲ್ಲ, ಇಲ್ಲಿ ಮಾಡಿದ್ರೆ ಇದಾಳಲ್ವಂತೆ, ಅಲ್ಲಿ ಮಾಡಿದ್ರೆ ಅದಾಗಲ್ವಂತೆ, ಇದಾಗಲ್ವಂತೆ, to today people are actually seeing some hope. There are corporates who are picking creators from the local space. ಇವತ್ತೊಂದು ಕಾರ್ಪೊರೇಟ್ ಇವೆಂಟ್ಗೆ ಒಂದು ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹೋಗಿ ಪರ್ಫಾರ್ಮ್ ಮಾಡುವಂಥದ್ದಾಗಿದೆ. ಕಾರ್ಪೊರೇಟ್ಸ್ ಆರ್ ರೀಚಿಂಗ್ ಔಟ್ ಟು ಲೋಕಲ್ ಕಂಪನೀಸ್ ಫಾರ್ ಕ್ರಿಯೇಟಿಂಗ್ ಕಾಂಟೆಂಟ್.
Of course, I mean, it's because of a high need to regionalize things, and they want to localize the content for their brands. But then it's working both ways. ಇವ್ರ business potential work ಆಗ್ತದೆ, ಅವ್ರ reach work ಆಗ್ತಾ ಇದೆ. So there is more organized way of working that's happening. But ಇವತ್ತಿನ ಸಿಚುವೇಶನ್ ನನಗೆ ಸ್ವಲ್ಪ chaotic ಅನ್ನಿಸ್ತಾ ಇದೆ. ಅಂದ್ರೆ because there's too much of content, it's reduced a lot of our attention span. ಇವತ್ತು ನನಗೆ 2-3 ನಿಮಿಷ is becoming too much for me to sit and watch. ಇವತ್ತು ಯಾರೋ ಶಾರ್ಟ್ ಫಿಲ್ಮ್ ಕಳ್ಸಿದ್ರೆ ನಾವು ನೋಡಲ್ಲ. ಅಂದ್ರೆ unless it's your very close friend or who is constantly pushing you to watch it and give you feedback, many times it's just a thumbs up and it ends there. ನೋಡ್ತೀನಿ ಅಥವಾ ಇದೊಂದೇ ಅದು ಸ್ಮೈಲಿಲಿ ಎಂಡ್ ಆಗುತ್ತೆ. ಬಟ್ ಈ ಚೇಂಜ್ ಇದೆಯಲ್ಲ, ಅಂದ್ರೆ ಟು ಐಡೆಂಟಿಫೈ ಕ್ರಿಯೇಟರ್ಸ್ ಪ್ರಾಬಬ್ಲಿ ಮೈಟ್ ಗೆಟ್ ಅ ಲಿಟಲ್ ಡಿಫಿಕಲ್ಟ್. ಅಂದ್ರೆ ಕನ್ನಡದಲ್ಲಿ ಅವತ್ತು ಶಾರ್ಟ್ ಫಿಲ್ಮ್ ಮಾಡೋರು ಯಾರು ಒಂದು 5 ಜನದ ಹೆಸರು ಹೇಳಿ ಅಂದ್ರೆ 5 ಜನದ ಹೆಸರು ಹೇಳ್ಬೋದಿತ್ತು. ಇವತ್ತು ನಮ್ಮ ಓನ್ ಟ್ರೈಬ್ಗಳಿದೆ, ನಮ್ಮ ಓನ್ ಆಡಿಯನ್ಸ್ ಸರ್ಕಲ್ಗಳಿದೆ. ಆ ಆಡಿಯನ್ಸ್ ಸರ್ಕಲ್ಗೆ ಮಾತ್ರ ನಾವು ರೀಚ್ ಆಗಿದ್ವಿ, ಅವ್ರು ಮಾತ್ರ ನಮ್ಮ ಹೆಸರು ಹೇಳ್ತಾರೆ. ಅಂದ್ರೆ ಇವತ್ತು ಸೇ ಫಾರ್ ಎಕ್ಸಾಂಪಲ್ ಒಂದು ಟಿಕ್ ಟಾಕ್ ವಿಡಿಯೋಸ್ ಇಂದ ಅವರ ಒಂದು ಸೇ ದೇರ್ ಇಸ್ ಅ ರೀಚ್ ದಟ್ ಹಿ ಹ್ಯಾಸ್ ಗೇನ್ಡ್, ಪ್ರಾಬಬ್ಲಿ ಈಸ್ ನಾಟ್ ಫೇಮಸ್ ಇನ್ ಅವರ್ ಸರ್ಕಲ್. ಅಂಡ್ ಇಲ್ಲಿನ ಒಬ್ಬ ಕ್ರಿಯೇಟರ್ whom we think is very popular is not actually popular in the other circles. ಸೊ ಈ ತರದ ಒಂದೊಂದು ಕ್ಲಸ್ಟರ್ಗಳು ಕ್ರಿಯೇಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು. ಅಂಡ್ ನಮ್ಮೂರಲ್ಲಿ ನಾನೇ ರಾಜ ತರದ್ದು ಫೀಲಿಂಗ್ ಸ್ಟಾರ್ಟ್ ಆಗ್ಬೋದು.